RR ಫೌಂಡೇಶನ್ ಮುಖಾಂತರವಾಗಿ ನಡೀತಾ ಇರುವಂತಹ ಈ ಒಂದು 10 ದಿನಗಳ ಕಾಲದ ಕ್ರಿಕೆಟ್ ಪಂದ್ಯಾಟದ ಅಂತಿಮ ದಿನದ ಮೊದಲ ಪಂದ್ಯಾಟ ಈಗ ಆರಂಭ ಆಗುತ್ತೆ. PRC 12th ಮೆಂಬರ್ ಬರಬೇಕು. ಇದೀರಾ ಮೇಗಾ 11 ಕೂಡ ಒಂದು ಉತ್ತಮ ರೀತಿಯ ತಂಡ. ಇದಾದ ಬಳಿಕ 35ನೇ ವಾರ್ಡ್ ವಾರಿಯರ್ಸ್ ಮತ್ತು ಗ್ಲಾಡಿಯೇಟರ್ಸ್ ತಂಡಗಳು, ಎಲೈಟ್ ಈಗಲ್ ತಂಡಗಳು ಮುಖಾಮುಖಿ ಆಗುತ್ತೆ. ಸೆಕೆಂಡ್ ಸೆಮಿಫೈನಲ್. ರಾಜೇಶ್ ಅಂಡ್ ರಜಾ ಮೊದಲ ಹಂತದ ಅಂಡಿಗರ ಅಂಗಳ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸರಿ, ಮೊದಲ ಓವರ್ನ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇರುವಂತಹ ಬೌಲರ್ ಮಂಜು ಬಿಟಿ. PRC ತಂಡದ ಪ್ರಮುಖ ಆಲ್ರೌಂಡರ್ ಆಟಗಾರ ಕೂಡ ಬಿಟಿ ಮಂಜು ಮೊದಲ ಓವರ್ನ ಸ್ಕಾರಿಕ ಭಾಗವನ್ನು ಕಂಡುಕೊಂಡ್ರು. ಇಲ್ಲಿ ಪ್ರಶಸ್ತಿಯನ್ನು ಗೆಲ್ಲುವ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ನೀಡಲಾಗುತ್ತೆ. ರನ್ನರ್ಸ್ ಅಪ್ ತಂಡಕ್ಕೆ 50,000 ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಕೂಡ ನೀಡಲಾಗುತ್ತೆ. ಸರಿ, ಪಂದ್ಯಾಟ ಆರಂಭದ ಗ್ರೀನ್ ಸಿಗ್ನಲ್ ಪಡ್ಕೊಳ್ತಾ ಇದ್ದೇವೆ. ಮಂಜು BTS ಕಾರ್ಯಕ್ರಮದಲ್ಲಿ ಸೆಮಿಫೈನಲ್ ಶಾಟ್. ಇನ್ನಿಂಗ್ಸ್ನ ಮೊದಲ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಡ್ಯಾನ್ಸಿಂಗ್ ಅಂಪೈರ್ ಇವಾಗ ಮೈನ್ ಅಂಪೈರಿಂಗ್ ಕೆಲಸವನ್ನು ಮಾಡ್ತಾ ಇರುವಂತಹದ್ದು ಸಿದ್ದು ಗೌರವ್. ಇವಾಗಲೇ ಮಹಾರಾಷ್ಟ್ರದಿಂದ ಬಂದು ನಿನ್ನೆ ರಾತ್ರಿ ಅವರಲ್ಲಿ ಹಾಲ್ಟ್ ಆಗಿದ್ರು, ಡ್ಯೂಟಿಗೆ ಬಂದಿದ್ದಾರೆ. ಇವಾಗ ಸೆಮಿಫೈನಲ್. ಇವತ್ತಿನ ಹೆಚ್ಚುವರಿ ಅಟ್ರಾಕ್ಷನ್ ಕೂಡ ಸಿದ್ದು ಗೌರವ್. ಎರಡನೇ ಬಾರಿ ಮಂಜು BTS ಅಂತ ಈ ಒಂದು ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆಲ್ ಭಾಗದಲ್ಲಿ ರಜಾ ಮುಖೇನವಾಗಿ ಮೇಗಾ 11 ತಂಡ ಮೊದಲ ಓಟವನ್ನು ಕಂಡುಕೊಂಡ್ರು. ಮೊದಲ ಸೆಮಿಫೈನಲ್. ಇಲ್ಲಿ ಪಂದ್ಯಾಟ ಗೆಲ್ಲುವ ತಂಡ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಜೊತೆ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಮತ್ತೆ ಮಂಜು BTS ಭಾಗದಲ್ಲಿ ರಾಜೇಶ್ 56 ತಂಡಗಳು ಪ್ಲಸ್ 4 ಅಫಿಷಿಯಲ್ 60 ತಂಡಗಳ ಕಾಳಗ. ಮಂಜು ಬಿಟಿ ಮೊದಲ ಓವರ್ನ 3ನೇ ಚೆಂಡು ಸ್ಲೋವರ್ ಫುಲ್ ಟಾಸ್ ಕೂಡ. ಮೆಡಾನ್ ಭಾಗದಲ್ಲಿ ಯಾವುದೇ ರೀತಿಯ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಒಂದು ದಾಖಲಾಗ್ತಾ ಇದೆ ಕೂಡ. ಮೊದಲ 3 ಚೆಂಡುಗಳ ಮುಕ್ತಾಯ. ಮತ್ತೆ BT ಮಂಜು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಸಮರ್ಥ ಒಂದು ಎಸೆತ. ರಾಜೇಶ್ ಮೇಗಾ 11 ಬಹಳಷ್ಟು ಮಂದಿ ಯುವ ಆಟಗಾರರನ್ನು ಹೊಂದಿಕೊಂಡಿರುವಂತಹ ಒಂದು ಅತ್ಯುತ್ತಮ ತಂಡವಾದರೆ ಮತ್ತೊಂದೆಡೆ PRC ಕೂಡ ಬಹಳಷ್ಟು ಉತ್ತಮ ರೀತಿಯ ಯುವ ಆಟಗಾರರ ಒಂದು ನೆಚ್ಚಿನ ತಂಡ ಸೆಮಿಫೈನಲ್ ಆಡ್ತಾ ಇದೆ. 5ನೇ ಬಾರಿ ಮಂಜು BT. ಈ ತರಹದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದು ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಳ್ತಾ ಇರುವಂತಹ ತಂಡ ಕೂಡ PRC. ಮೊದಲ 5 ಚೆಂಡುಗಳಲ್ಲಿ ಮಂಜು ಕೇವಲ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. RR ಫೌಂಡೇಶನ್ ಮುಖಾಂತರ ಈ ಒಂದು ಬಹಳಷ್ಟು ಜನಪರ ಕೆಲಸಗಳು ನಡೀತಾ ಇದ್ದ ಹಾಗೆ ಈ ಒಂದು 10 ದಿನಗಳ ಕಾಲದ ದೀರ್ಘಕಾಲೀನ ಕ್ರಿಕೆಟ್ ಸರಣಿ ಒಂದು ಯಶಸ್ವಿ ಓವರ್ ಮುಕ್ತಾಯ. ಕೇವಲ 2 ಓಟವನ್ನು ಮೊದಲ ಓವರ್ನಲ್ಲಿ ಬಿಟ್ಕೊಟ್ಟಂತ ಮಂಜು PRCಗೆ ಒಂದು ಉತ್ತಮ ರೀತಿಯ ಆರಂಭವನ್ನು ಕಂಡುಕೊಂಡ್ರು. ಇನ್ನು 9 ಓವರ್ಗಳು ಬಾಕಿ ಇದೆ. ಆ ನಿಟ್ಟಲ್ಲಿ ವೀರಭದ್ರ ನಾಯಕ್ ಅವರು ಕೂಡ ಬಂದ್ರು. ಮೊನ್ನೆ ಪ್ರದರ್ಶನ ಪಂದ್ಯಾಟ ಆಡಿ ಹೋದ ವೀರಭದ್ರ ನಾಯಕರು ಫೈನಲ್ ಡೇ ಮತ್ತೆ ಅಟೆಂಡ್ ಆದ್ರು. ಅವರು ಬಹುಶಃ ಸೋಲಿನ ನಿರಾಶೆಯಿಂದ ಇನ್ನೂ ಹೊರಕ್ಕೆ ಬರಲಿಲ್ಲ. ಹೌದು, ಅಂಗಡ ಒಳಭಾಗದಲ್ಲಿ 2ನೇ ಓವರ್ಗಾಗಿ ಇವಾಗ ಮತ್ತೊಬ್ಬರು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ನವೀನ್ ಸ್ಕಾರಿಕ ಭಾಗವನ್ನು ಕಂಡ್ರು.
ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕ ಮತ್ತು ಕ್ರೀಡಾ ಕ್ಷೇತ್ರ ಎಲ್ಲದಕ್ಕೂ ಕೂಡ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟುಕೊಂಡು ಬರ್ತಾ ಇರುವಂತ ನಮ್ಮ RR ಫೌಂಡೇಶನ್ ಇವತ್ತು ಯುವ ಶಕ್ತಿಯನ್ನು ಕ್ರೋಢೀಕರಣ ಮಾಡುವಂತಹ ನಿಟ್ಟಿನಲ್ಲಿ ರಶ್ಮಿ ಮೇಡಮ್ ಅವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ RR ಫೌಂಡೇಶನ್ ಇದನ್ನು ಪ್ರಾಯೋಜಕತ್ವವನ್ನು ಪಡ್ಕೊಳ್ತಾ ಇದೆ. ತನ್ಮೂಲಕವಾಗಿ ರಾಜಸ್ಥಾನದಲ್ಲಿ ಬಾರಿ ಭರ್ಜರಿ ಸಿಕ್ಸರ್ ನೋಡಿ. ಇದೆ ಅದು ಮುಂದಕ್ಕೆ ಬರುತ್ತೆ. ಜನಗಳು ಚೇಂಜ್ ಕೇಳ್ತಾರೆ, ಪರಿವರ್ತನೆ ಜಗದ ನಿಯಮ. ಆ ನಿಟ್ಟಲ್ಲಿ ಒಂದು ಭರ್ಜರಿ ಸಿಕ್ಸರ್ ಕಂಡಂತ ರಾಜೇಶ. ಎರಡನೇ ಚೆಂಡಿಗಾಗಿ ಮತ್ತೆ ನವೀನ್ ಬಂದ್ರು PRC ಯ ಪರವಾಗಿ. ಈ ತನಕ ಬಹಳಷ್ಟು ಸುತ್ತಮುತ್ತ ರಿವರ್ಸ್ ಶಾಟ್ ತನ್ಮೂಲಕವಾಗಿ ಔಟ್. ಕಾಟ್ ಬಿಹೈಂಡ್ ರೂಪದಲ್ಲಿ ಔಟ್ ಅನ್ನುವಂತ ಸೂಚನೆ ಮುಖ್ಯವಾಗಿ ಮೊದಲ ವಿಕೆಟ್ ಕಳ್ಕೊಂಡ್ರು. ಕ್ರಿಕೆಟಿನಲ್ಲಿ ಬಹುಶಃ ಇತ್ತೀಚೆಗೆ ಬಹಳಷ್ಟು ಹೊಸತನಗಳನ್ನ ಕಾಣ್ತಾ ಇದ್ದ ಹಾಗೆ ಹೊಸ ದಾಂಡಿಗ ಅಶೋಕ್ ಮೊದಲ ವಿಕೆಟ್ ಅನ್ನು ಕಳ್ಕೊಂಡಂತ ಒಂದು ತಂಡ. ರಾಜೇಶ್ ಒಂದು ಸಿಕ್ಸರ್ ದಾಖಲಿಸಿ ವಾಪಸ್ ಆದ್ರು. ಮೇಘಾ 11 ಮತ್ತೊಂದು ದಾಂಡಿಗ ಅಶೋಕನ ಸೇರ್ಪಡೆಯನ್ನ ಕಂಡುಕೊಂಡ್ರು. ಎರಡು ಸಿಗ್ನಲ್ ಗಳನ್ನ ಈಗ ಪ್ರೇಕ್ಷಕರು ಕಂಡಾಯಿತು. ಒಂದು ಸಿಕ್ಸರ್, ಒಂದು ಕಾಟ್ ಬಿಹೈಂಡ್. ಆ ನಿಟ್ಟಲ್ಲಿ ನವೀನನ ಮುಖೇನ ಮೊದಲ ಎಸ್ಎಸ್ ಅನ್ನು ಪಡ್ಕೊಳ್ತಾ ಇರುವಂತಹ PRC. ಯಾರು ಕೂಡ ಬದಲಾಗಿ ಹೇಳ್ತಾ ಇದ್ದೇವೆ, ಬಲಿಸ್ಗಳ ಮೇಲೆ ಕೂರಬಾರ್ದು. ಇವತ್ತೊಂದು ದಿವಸ ಸಹಕರಿಸಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತೇವೆ. ಬಲಿಸ್ಗಳ ಮೇಲೆ ಕೂರಂಗಿಲ್ಲ. ಮತ್ತೆ ನವೀನ್ ಈ ಬಾರಿ ಒಂದು ಉತ್ತಮ ರೀತಿಯ ಯಶವನ್ನ ಕಂಡುಕೊಳ್ತಾ ಇದ್ರು. ಸಿಲಿ ಮಿಡ್ ಆಫ್ ಭಾಗದಲ್ಲಿ ಯಾವುದೇ ರೀತಿಯ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 56+4 ತಂಡಗಳು, 60 ತಂಡಗಳ ಕ್ರಿಕೆಟಿನ ಒಂದು ಸರಣಿ. ಇದು ಒಂದು ದಾಖಲೆ ಕೂಡ ವಿಜಯನಗರದಲ್ಲಿ ಆಗ್ತಾ ಇದೆ RR ಫೌಂಡೇಶನ್ ಮುಖಾಂತರ. ಈ ತನ್ಮದೆ ನವೀನ ಸಂದ ಈ ಒಂದು ಚೆಂಡು ಕವರ್ ಕೂಡ ಕಾಣ್ಕೊಂಡ್ರು. ಸಿಕ್ಸರ್, ಬೌಂಡ್ರಿ, ಕಾಟ್ ಬಿಹೈಂಡ್ ನಂತರ ಇನ್ನು ಅದ್ಯಾವ ಡಿಸಿಷನ್ಗಳು ಬರುತ್ತೆ ನೋಡ್ಬೇಕಾಗಿದೆ. ಆ ನಿಟ್ಟಲ್ಲಿ ಒಂದು ಉತ್ತಮ ರೀತಿಯ ಹೊಡೆತ ಕೂಡ ಅಶೋಕ್ ಮುಖೇನ. ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ, ಬಹುಶಃ ಇದು ಕ್ಯಾಚ್ ಆಗುವಂತ ಒಂದು ಅವಕಾಶ ಇದೆ. ಕವರ್ಸ್ ಅಲ್ಲಿ ಒಂದು ಸುಲಭದ ಕ್ಯಾಚ್ ಅನ್ನು ಡ್ರಾಪ್ ಮಾಡ್ತಾ ಇರುವಂತ PRC ಫೀಲ್ಡರ್ ಟ್ರೈ ಮಾಡಿದ, ಬಹುಶಃ ಕ್ಯಾಚ್ ಪಡ್ಕೊಳ್ಳೋ ಅವಕಾಶ ಇತ್ತು. ಎರಡು ಓಟ ಮತ್ತೆ ಅಶೋಕ್ಗೆ ಸೇರ್ಪಡೆ ಆಗ್ತಾ ಇದೆ. ಅಣ್ಣ ಮಾರ್ಷಲ್ ಇಲ್ಲ, ಸೌಂಡ್ಸ್ ಅವರು ತಕ್ಷಣ ಬರಬೇಕು. ಮಾರ್ಷಲ್ ಅವರು ಐಜೆ ಸೌಂಡ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಮಾರ್ಷಲ್ ಬರಬೇಕು. ಈ ತರ ಮತ್ತೆ ಕೊನೆಯ ಒಂದೇ ಬಾಕಿ ಇದೆ. ಎರಡನೇ ಓವರ್ ಅಲ್ಲಿ ಶಾರ್ಟ್ ಆಫ್ ಲೈನ್ ಡೆಲಿವರಿ, ಬಹುಶಃ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹುಶಃ ಸಾಂಗ್ಲಿಯಿಂದ ಸಿದ್ದು ಬಂದಿರೋದ್ರಿಂದ ನಮ್ಮ ಅಂಪೈರ್ಸ್ ಗಳಿಗೆ ಸ್ವಲ್ಪ ಇವತ್ತು ರೆಸ್ಟ್, ಅದು ಡ್ಯೂಟಿ ಜವಾಬ್ದಾರಿ ಇದ್ದೇ ಇರ್ತದ. ಮೊದಲ 2 ಓವರ್ಗಳಲ್ಲಿ ಇವಾಗ ತಡ ಮತ್ತು 14 ಓಟವನ್ನು ಕಂಡಂತ ಮೇಘಾ 11
ಹೊಸಪೇಟೆ ಪರಿಸರ ಒಂದು ಹೆಸರಾಂತ ತಂಡ ಕೂಡ ಮತ್ತೊಂದೆಡೆಯಲ್ಲಿ PRC ಯುವ ಆಟಗಾರರನ್ನು ನೆಚ್ಚಿಕೊಂಡು ಆಟವನ್ನು ಆಡ್ತಾ ಇದೆ. ಮಾರ್ಷಲ್ ಅಂಗಣ ಒಳಭಾಗದಲ್ಲಿ 3ನೇ ಓವರ್ನಲ್ಲಿ ಮತ್ತೋರ್ವ ಮಂಜು ಬಿಟಿಯ ಬಹುಶಃ ಕಂಟಿನ್ಯೂಸ್ ಆಗಿ 3ನೇ ಓವರ್ ಮುಂದುವರಿಸ್ತಾ ಇದ್ದಾರೆ. ಇವತ್ತು ಡ್ರೋನ್ ಕ್ಯಾಮೆರಾ ಹಾರಾಟ ಸ್ಪೆಷಲಿ ಆಗಿರ್ತದೆ. ಈ ಡ್ರೋನ್ ನಿಂದಾಗಿ ಕೆಲವರು ಹೆಸರು ಮಾಡಿದ್ರು, ಕೆಲವರು ಮನೆ ಮಠ ಕಳ್ಕೊಂಡ್ರು. ಈ ಡ್ರೋನಿನ ಪ್ರತಾಪವೇ ಹಾಗೆ. 14ಕ್ಕೆ 1 ಈತನ ಮಧ್ಯೆ ಮಂಜು ಬಿಟಿ 3ನೇ ಓವರ್ ಮೊದಲ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಬಾಲಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ಮಿಡಾನ್ ಭಾಗದಲ್ಲಿ ಮತ್ತೆ ಒಂದೆಡೆ ಹೆಚ್ಚುವರಿಯ ಸೇರ್ಪಾಡ. ರಜಾ ಬೇಗ ಇಲ್ಲವನ್ನ ಮತ್ತವರ ಪ್ರಮುಖ ಆಟಗಾರ ಕೂಡ ತಳಮೊತ್ತ 15ಕ್ಕೆ 1 ಬಹಳಷ್ಟು ದೊಡ್ಡ ಮಟ್ಟದಲ್ಲಿ RR ಫೌಂಡೇಶನ್ ಟೂರ್ನಮೆಂಟ್ ಅಂತಿಮ ದಿನ ಕಾಲಿಡ್ತಾ ಇದೆ. ಈ ತರಹದ ಅಶೋಕ ಚೆಂಡು ಒಂದು ಹಂತದಲ್ಲಿ ಬಹಳ ಸುತ್ತಮುತ್ತ ಯಾರ್ಕರ್ಲೆಂಟ್ ಡೆಲಿವರಿ ಬಲವಾಗಿರುವಂತಹ ಒಂದು ಅಪೀಲ್ ಕೂಡ ಇದೆ. ಅಂಪೈರ್ ನಾಟ್ ಔಟ್ ಡಿಸಿಷನ್ ಅನ್ನು ಕಂಡುಕೊಳ್ತಾ ಇದ್ರು ಸಿದ್ದು. ಆ ಮಟ್ಟಿಗೆ ಬಹಳಷ್ಟು ಟೂರ್ನಮೆಂಟ್ ಗಳನ್ನ ರಾಜ್ಯ ಬಿಟ್ಟು ಹೊರ ರಾಜ್ಯದಲ್ಲೂ ಕೂಡ ನಿಭಾವಣೆ ಮಾಡಿದಂತ ಡ್ಯಾನ್ಸಿಂಗ್ ಅಂಪೈರ್ ಅನ್ನುವಂತ ಹೆಸರು ಕೂಡ ಅವರಿಗಿದೆ. ಅವ್ರ ಜೊತೆ ನಮ್ಮ ಅನುಬಾಯಿ ಅವರು, ಅಜ್ಜು ಮತ್ತು ನವೀನ್ ಕುಮಾರ್ ಫ್ರಮ್ ಕೊಪ್ಪಳ ಅವರು ಕೂಡ ಅಂಪೈರ್ಸ್ ಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಫೌಂಡೇಶನ್ ಮತ್ತು ರಶ್ಮಿ ಮೇಡಮ್ ಪರವಾಗಿ. 3ನೇ ಓವರ್ 3ನೇ ಚೆಂಡು ಫೈನ್ ಲೆಗ್ ಭಾಗದಲ್ಲಿ ಸರ್ಕಲ್ ಒಳಗೆ ನವೀನ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಭಾಗದಲ್ಲಿ ವೆರಿ ಇಂಪಾರ್ಟೆಂಟ್ ವಿಕೆಟ್. ಅಶೋಕ್ ಕೂಡ ಫೈನ್ ಲೆಗ್ ಭಾಗದಲ್ಲಿ ಲೆಗ್ ಸ್ಲಿಪ್ ನತ್ತ ಸುಲಭ ಕ್ಯಾಚ್ ನೀಡಿದ್ರು. ಮೇಘಾ 11 ಒತ್ತಡಕ್ಕೆ ಸಿಲುಕ್ತಾ ಇದೆ. ಕಲ್ಲು ಬೈ ಶೋಯಿಬ್ ಅಲ್ಲ ಇದು. ಎಸ್ ಓಕೆ. ಮೊದಲ ಹಂತದ ಒತ್ತಡವನ್ನು ಕಂಡುಕೊಳ್ತಾ ಇರುವಂತಹ ಮೇಘಾ 11 ಮಂಜು ಬಿಟಿ ಮತ್ತೊಮ್ಮೆ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 15ಕ್ಕೆ 2 60 ತಂಡಗಳ ಸೆಣಸಾಟ. ಶೋಯಿಬ್ಗೆ ಸಂದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಈತನ ಮಧ್ಯೆ ಮಿಡಾನ್ ಭಾಗದಲ್ಲಿ ಚೆಂಡು ಸಾಗ್ತಾ ಇದೆ. ಆ ನಿಟ್ಟಲ್ಲಿ 16ರ ಮೊತ್ತ. ಇನ್ನು ಮುಂದಿನ ಹಂತದಲ್ಲಿ RR ಫೌಂಡೇಶನ್ ಕೆಲವು ಯೋಜನೆಗಳು ಕೂಡ ಇದೆ. ಮಹಿಳಾ ಸಬಲೀಕರಣವನ್ನು ಮಾಡುವಂತಹದ್ದು, ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ವ್ಯವಸ್ಥೆ ಹೊಸಪೇಟೆಯಾದ್ಯಂತ ನಿರಂತರ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವುದರ ಮುಖೇನ ಮಹಿಳಾ ಸಬಲೀಕರಣವನ್ನು ಮಾಡುವಂತಹದ್ದು, ಪಟ್ಟಣದಾದ್ಯಂತ ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹದ್ದು, ಈ ರೀತಿ ದೂರಗಾಮಿ ಚಿಂತನೆಗಳನ್ನು ಮಾಡಿಕೊಂಡು ಫೌಂಡೇಶನ್ ಮುಂದುವರಿತಾ ಇದೆ. ಅದರ ಸಂಸ್ಥಾಪಕರು ಪ್ರವರ್ತಕರು ಆಗಿರುವಂತಹ ರಶ್ಮಿ ಮೇಡಮ್ ಅವರು, ನಮ್ಮ ಕೊಪ್ಪಳದ ನೆಚ್ಚಿನ ಸಂಸದರು ಆಗಿರುವಂತಹ ರಾಜಶೇಖರ್ ಹಿಟ್ನಾಳ್ ಸಾಹೇಬರು, ಅವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಈ ಟೂರ್ನಮೆಂಟ್ ಅನ್ನ ಮೂರು ಓವರ್ಗಳ ಮುಕ್ತಾಯ. 17ಕ್ಕೆ 2 ಮೇಘಾ 11 ಮೊತ್ತ. ಮೊದಲ ಹಂತದ ಪವರ್ ಪ್ಲೇಯಲ್ಲಿ ಬಹುಶಃ ನಿರೀಕ್ಷಿತ ಹಂತದಲ್ಲಿ ಓಟವನ್ನು ಕಾಣ್ತಾ ಇಲ್ಲ ಈ ಒಂದು ತಂಡ.
ಪವರ್ ಪ್ಲೇ ಮುಕ್ತಾಯ. ಫೀಲ್ಡಿಂಗ್ ಸ್ಪ್ರೆಡ್ ಔಟ್ ಆಗ್ತಾ ಇದೆ. 17-2. ನಾಲ್ಕನೇ ಓವರ್ಗಾಗಿ ಇವಾಗ ಮತ್ತೆ ನವೀನ PRC ಪರವಾಗಿ. ಇವತ್ತು ಮಧ್ಯಾಹ್ನ ವಿಶೇಷವಾಗಿ ಎಲ್ಲ ಪ್ರೇಕ್ಷಕರು ಊಟದ ವ್ಯವಸ್ಥೆ ಇದೆ. ವೀಕ್ಷಕರು ಎಲ್ರಿಗೂ ಕೂಡ, ಪ್ಲೇಯರ್ಸ್ ಗಳ ಜೊತೆ ಟೂರ್ನಮೆಂಟ್ ನೋಡೋದಕ್ಕೆ ಬಂದಿರುವಂತಹ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಫೌಂಡೇಶನ್ ಪರವಾಗಿ. ಈ ತರ್ಮದ ಮೂರನೇ ಚೆಂಡು ತನ್ಮೂಲಕವಾಗಿ ಫೈನಲ್ ಭಾಗದಲ್ಲಿ ರಾಸ ಮುಖ್ಯವಾಗಿ ಚೆಂಡು ಸಿಮಾರಿಕರ್ ಭಾಗದಲ್ಲಿ ಬೌಂಡ್ರಿ. ವಿಜಯನಗರ ಮೈದಾನದಲ್ಲಿ ಡ್ಯಾನ್ಸ್ ಮತ್ತೆ ಮುಂದುವರಿತಾ ಇದೆ. ಡ್ಯಾನ್ಸಿಂಗ್ ಅಂಪೈರ್ ನವೀನ. ಈ ಬಾರಿಸದ ಒಂದು ಚೆಂಡು ಮತ್ತೆ ಬಹಳಷ್ಟು ಉತ್ತಮವಾದ ಹೊಡೆತ. ಡಿಪೆಂಡ್ ಭಾಗದಲ್ಲಿ 2 ಓಟವನ್ನು ಕ್ಲಿಯರ್ ಮಾಡಿಕೊಂಡ್ರು. ರಸ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಳಮೊತ್ತ 23. RR ಫೌಂಡೇಶನ್ಗೆ ವೀರಭದ್ರ ನಾಯಕರು ಕ್ಯಾಪ್ಟನ್ ಆಗಿದ್ರು. ಆ ಪಂದ್ಯಾಟ ಸೋತ ಬಳಿಕ ಅವರು ಪ್ರತ್ಯಕ್ಷ ಆದದ್ದು ಇವತ್ತೇ. ಅವರು ಒಂದು ದಿನ ಅದರ ನಿರಾಶೆಯಲ್ಲೇ ಇದ್ರು. ಈ ಧರ್ಮದ ಅಂಗಳಗಳ ಭಾಗದಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ. ದೀಪಕ್ಷ ಕವರ್ಸ್ ಅಲ್ಲಿ ಚೆಂಡು ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಆ ನಿಟ್ಟಲ್ಲಿ 24-2 ತಂಡದ ಮೊತ್ತ. 10 ಓವರ್ಗಳ ಮಾರತಾಣ ನಿರೀಕ್ಷೆಯ ಪಂದ್ಯಾಟ ಇದಾಗಿರ್ತದೆ. ಬಹಳಷ್ಟು ಲೆಕ್ಕಾಚಾರ ಮಾಡಿ ಆಡಿದ್ರೆ ಮಾತ್ರ ಒಂದು ಘನತೆ ಮೊತ್ತವನ್ನು ತಲುಪುವ ಸಾಧ್ಯತೆ. ಧರ್ಮದ ಶೋಯಿಬ್ ಮುಖ್ಯವಾಗಿ ರಿವರ್ಸ್ ಸಿಕ್ಸರ್. ನಾಲ್ಕನೇ ಓವರ್ 4ನೇ ಚೆಂಡಿನಲ್ಲಿ ಭರ್ಜರಿಯ ಸಿಕ್ಸರ್ ಕೂಡ ಡಿಫರೆಂಟ್ ಆಗಿ ಅಂಪೈರಿಂಗ್ ತೋರ್ಪಡಿಸ್ತಾ ಇದ್ದಾರೆ. ಸಿದ್ದು ಈ ತರಹದ ಅಂಗಳ ಒಳಭಾಗದಲ್ಲಿ ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 30-2. ನಾಲ್ಕನೇ ಓವರ್ ಅಂತಿಮ ಚೆಂಡು ಕೊನೆ ಹಂತದಲ್ಲಿ ಬರೀ ಶೋಯಿಬ್ ಮುಖೇನ ಮತ್ತೊಂದು ಭರ್ಜರಿ ಸಿಕ್ಸರ್. ಗೌಸ್ ಬರ್ತಾ ಇದ್ದಾನೆ 5ನೇ ಓವರ್ ಮೊದಲ ಹಂತದಲ್ಲಿ. RR ಫೌಂಡೇಶನ್ ಈ ಒಂದು RR ಪ್ರೀಮಿಯರ್ ಲೀಗಿನ ಮೊದಲ ಸೆಮಿಫೈನಲ್ ನಡೀತಾ ಇದೆ. ಮೇಘಾ ವರ್ಸಸ್ PRC ಗ್ಲಾಡಿಯೇಟರ್ಸ್.
ಮಧ್ಯಾಹ್ನ ಇವತ್ತು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇರ್ತದೆ. RR ಫೌಂಡೇಶನ್ ಈ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಮತ್ತೆ ಗೌಸಿ ಬಾರಿ ಈ ತಂಡದ ಉತ್ತಮ ರೀತಿಯ ಹೊಡೆತ. ಕವರ್ಸ್ ಭಾಗದಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ. 37 ಓಟಗಳು ದಾಖಲಾಗ್ತಾ ಇದೆ. ಇವತ್ತು ಹೆಚ್ಚುವರಿ ಕ್ಯಾಮೆರಾ ಅಳವಡಿಕೆಯನ್ನು ಮಾಡಿದ್ದೇವೆ. ಒಂದು ವೈಟ್ ಬಾಲ್ ಡಿಸಿಷನ್ ಈ ರೀತಿ ಬರುತ್ತೆ ನೋಡಿ. ಸಿದ್ದು ಸಾಂಗ್ಲಿ ಅವರ ಮುಖೇನ ಹೊಸಪೇಟೆ ಬಹುಶಃ ಕ್ರೀಡಾಪಟುಗಳಿಗೆ, ಪ್ರೇಕ್ಷಕರಿಗೆಲ್ಲ ಇವತ್ತು ವಿಶೇಷವಾಗಿರುವಂತಹ ಮನೋರಂಜನೆ ಇರ್ತದೆ ಡ್ಯಾನ್ಸಿಂಗ್ ಅಂಪೈರ್ ಮುಖೇನ. ಮತ್ತೆ ಗೌಸಿ ಬಾರಿ ಒಂದು ಉತ್ತಮ ವ್ಯತ್ಯಾಸವನ್ನ ಕಂಡ್ರು. ಆದ್ರೆ ಮಿಡ್ ವಿಕೆಟ್ ಭಾಗದಲ್ಲಿ ಶೋಯಿಬ್ ಒಂದೋಟ ಪೂರೈಕೆ ಮಾಡಿಕೊಂಡ್ರು. 39-2. ಇದಾದ ಬಳಿಕ 35th ವಾರ್ಡ್ ಅಂಡ್ ಅಲೈಟ್ ಈಗಲ್ಸ್ ತಂಡಗಳು ಮುಖಾಮುಖಿ ಆಗುತ್ತೆ. ಸೆಕೆಂಡ್ ಸೆಮಿಫೈನಲ್ ರೆಡಿ ಇರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತೇವೆ. ಈ ತಂಡದ ಲಾಂಗ್ ಆನ್ ಭಾಗದಲ್ಲಿ ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ ಕೂಡ. 40 ಓಟ ದಾಖಲಾಗ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಗೌಸೆಸ್ ಅಂತ ಈ ಒಂದು ಚೆಂಡು ಮತ್ತೆ ವೈಡ್ ಬಾಲ್ ನ ಸೂಚನೆ ತಂಡದ ತಳ ಮೊತ್ತಕ್ಕೆ ಒಂದರ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇರುವಂತಹ ತಂಡ ಮೇಘಾ 11 ಟಾಸ್ ಕಳ್ಕೊಂಡು ಮೊದಲ ಹಂತದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದೆ. ಅಣ್ಣ ಗ್ರೌಂಡ್ಸ್ ಮ್ಯಾನ್ಗಳು ಸೇರ್ಪಡೆ ಕೂಡ ಮಿಸ್ ಫೀಲ್ಡ್ ಅನ್ನು ಮಾಡ್ತಾ ಇರುವಂತಹ PRC ಗ್ಲಾಡಿಯೇಟರ್ಸ್ ಆಟಗಾರ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಹಂತದಲ್ಲಿ ಗೌಸಸ್ ಮತ್ತೊಂದು ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೆ ಸಿಕ್ಸರ್ ದಾಖಲಿಸಾದರೆ ಬಾರಿ. ಒಟ್ಟಾರೆ 5 ಓವರ್ಗಳ ಮುಕ್ತಾಯದ ನಂತರ 51-2 5 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇರುವಂತಹ ಈ ಒಂದು ಪಂದ್ಯ. ಮೊದಲ ಹಂತದಲ್ಲಿ ಒತ್ತಡವನ್ನು ಕಂಡು ಕೂಡ ಮೇಘಾ 11 ಇಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಮುಂದುವರಿಸ್ತಾ ಇದೆ. 5 ಓವರ್ಗಳು ಬಾಕಿ. ದಾನಿಟ್ಟಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ RR ಫೌಂಡೇಶನ್ ಒಂದು ಪ್ರತಿಷ್ಠಿತ ಪಂದ್ಯಕೂಟ 10ನೇ ದಿನ ಕಾಲಿಡ್ತಾ ಇದೆ ವಿಜಯನಗರ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ.
5 ಓವರ್ಗಳಲ್ಲಿ 51 ಓಟ ದಾಖಲಿಸ್ತಾ ಇದೆ. 60 ತಂಡಗಳ ನಡುವಣದ 10 ದಿನಗಳ ಕಾಲದ ಈ ಒಂದು ಕ್ರಿಕೆಟಿನ ಸಂಗ್ರಾಮದ ಅಂತಿಮ ದಿನ ಇವತ್ತು. ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಅದ್ಯಾವ ತಂಡ ಜಯಿಸದೆ ನೋಡ್ಬೇಕಾಗ್ತಾ ಇದೆ. ಆರನೇ ಓವರ್ಗಾಗಿ ಇವಾಗ ಮತ್ತೆ PRCಯ ತಂಡ ಮತ್ತೊಂದು ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. 5 ಓವರ್ಗಳ ಮುಕ್ತಾಯ 51ಕ್ಕೆ 2. ಏನಾಯ್ತು? ಬಾಲು ಆ ಬಾಲ್ ಏನಾಗೈತೆ? ನೀವು ಮಾಡ್ಕೊಂಬಂತೀರಿ ಹೇಳ್ರಿ. ಅಂಗಣ ಒಳಭಾಗದಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಪಂದ್ಯಾಟದಲ್ಲಿ ಯಾರೇ ಗೆದ್ರು ಕೂಡ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಎಲ್ಲಾ ತಂಡಗಳಿಗೂ ಕೂಡ ಮುಕ್ತ ಪ್ರವೇಶ ಅವಕಾಶವನ್ನ ಫ್ರೀ ಎಂಟ್ರಿ ನೀಡುವುದರ ಮುಖೇನ ಒಂದು ಹೊಸ ದಾಖಲೆಯನ್ನು ಬರೀತಾ ಇದೆ RR ಫೌಂಡೇಶನ್. ಬಾಲು ಹೊಡೆದು ಹೋದ್ರೆ ಏನಾದರೂ ಮೆತ್ತಗಾದ್ರೆ ನಾವೇ ನೋಡಿ ಕೊಡ್ತೀವಿ. ಸುಮ್ಮನೆ ಬಾಲ್ ಚೇಂಜ್ ಮಾಡೋಕೆ ಅವಕಾಶ ಇಲ್ಲ. ಅದು 1 ಓವರ್ನಾಗ ಬಾಲ್ ಏನಾದರೂ ಇದಾಯ್ತು ಅಂದರೆ ಹೊಸ ಬಾಲೇ ಕೊಡ್ತೀವಿ. 4-5 ಓವರ್ ಆದ್ಮೇಲೆ ಆದರೆ ಅದು ಹಳೆ ಬಾಲ್ ಕೊಡ್ತೀವಿ. ಸುಮ್ಮನೆ ಬಾಲ್ ಚೇಂಜ್ ಮಾಡೋಕೆ ಹೋಗಬೇಡಿ. ಅಂಗಣ ಒಳಭಾಗದಲ್ಲಿ ಸಮದ್ ಬರ್ತಾ ಇದ್ದಾನೆ. 6ನೇ ಓವರ್ ಮೊದಲ ಚೆಂಡಿಗಾಗಿ ಇವಾಗಲೇ 51 ಓಟವನ್ನು ಪೇರಿಸಿರುವಂತಹ ತಂಡ ಮೇಘಾ 11. ಸಿದ್ದು ಬೈ ಜಲ್ದಿ ಆಡಿಸಿ, ಮಳೆ ಬರೋ ಸಂಭವ ಇದೆ, ಬೇಗನೆ ಆಡಿಸಿ. ಸಮದ್ ರಜಾ ಒಂದೆಡೆ, ಶೋಯಿಬ್ ಮತ್ತೊಂದೆಡೆ ಆಟವನ್ನು ಆಡ್ತಾ ಇದ್ದಾರೆ. ಓವರ್ ನಂಬರ್ 6 ಆರಂಭವನ್ನು ಕಾಡ್ತಾ ಇದೆ. ಈ ತನ್ಮಧ್ಯೆ ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಕೊನೆ ಹಂತದಲ್ಲಿ 1 ಓಟ ಮಾತ್ರ ದಾಖಲಾಗ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಕೂಡ. ಈ ಬೆಳಗಿನ ಅವಧಿಯಲ್ಲಿ ಇವತ್ತು ವಿಜಯನಗರ ಜಿಲ್ಲಾ ಕ್ರೀಡಾಂಗಣ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಸಂಪೂರ್ಣವಾಗಿ ಪ್ರೇಕ್ಷಕರು ಈ ಅದ್ದೂರಿ ಪಂದ್ಯಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಮಧ್ಯಾಹ್ನ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಫೌಂಡೇಶನ್ ವತಿಯಿಂದ. 6ನೇ ಓವರ್ನ 2ನೇ ಚೆಂಡು. ಈ ಹಂತದಲ್ಲಿ ಒಂದು ರಿವರ್ಸ್ ಶಾಟ್. ಆರಂಭಿಕ ಜಾರಿಯಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆಯನ್ನ ಕಂಡುಕೊಂಡ್ರು. ವೆಸ್ಟ್ ರೈಟಾ ಸಂಪರ್ಕ ಚೆಕ್ ಮಾಡಿ. ಹೈಟ್ ಚೆಕ್ ಮಾಡಿ. ಅಣ್ಣ ಲೀಗಲ್ ಡೆಲಿವರಿ, ಫೇರ್ ಡೆಲಿವರಿ, ನಾಟ್ ಇನ್ ನೋ ಬಾಲ್. ಬ್ಯಾಟಿಂಗ್ ಸೈಡ್ ರಿವ್ಯೂ ಮುಕ್ತಾಯ ಆಯ್ತು. ಗಮನಿಸಿ, ಮೇಘಾ 11 ಇನ್ನು ನಿಮ್ಗೆ ಅಪೀಲ್ ಮಾಡಂಗಿಲ್ಲ, ರಿವ್ಯೂ ಇರೋದಿಲ್ಲ.
ಮತ್ತೆ ಸಮಾಧೇಶಗಾರಿಕೆ ಭಾಗದಲ್ಲಿ ಈ ತಮ್ಮದ ಬಹಳ ಸುತ್ತಮುತ್ತ ಎಸೆತ ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ. ಈ IPL ಆರಂಭ ಆದ ನಂತರ T20 ಫಾರ್ಮ್ಯಾಟ್ ಅಲ್ಲಿ ಬಂದ ನಂತರ ಬಹಳಷ್ಟು ರಿವರ್ಸ್ ಶಾಟ್ಗಳು ಇವಾಗ ಟೆನ್ನಿಸ್ ಬಾಲಿಗೆ ಕೂಡ ಬರ್ತಾ ಇದೆ. ಮತ್ತೆ ಸಮದ್ ರಾಜಾಗೆ ಸದ ಚೆಂಡು ಬಹಳ ಸುತ್ತಮುತ್ತ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ಒಂದು ಹಂತದಲ್ಲಿ ಮಂಜು ಬಿಟಿ ಕೂಡ ಬಹಳ ಸುತ್ತಮುತ್ತ ಓವರ್ಗಳನ್ನ ಎಸೆದಂತ ಬೌಲರ್ PRC ಯ ಪರವಾಗಿ. ಯಾವ ತಂಡ ಈ ಒಂದು RR ಫೌಂಡೇಶನ್ ಪ್ರತಿಷ್ಠಿತ ಟೂರ್ನಮೆಂಟಿನ ಅಂತಿಮ ಸುತ್ತಿಗೆ ಲಗ್ಗೆ ನಡೀತದೆ, ಕಾದು ನೋಡಬೇಕಾಗ್ತಾ ಇದೆ. ಈ ತನ್ಮದ ಮತ್ತೊಂದು ಸ್ಲೋವರ್ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಈ ಹಂತದಲ್ಲೂ ಬರ್ತಾ ಇಲ್ಲ. ಬಹಳ ಸಮರ್ಥ ಓವರ್ ಕೂಡ ಸಮದ್ನ ಮುಖೇನ. ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಆದಂತ RR ಫೌಂಡೇಶನ್ ಪ್ರವರ್ತಕರು ಬಹುಶಃ ಬಾರಿ ಒಂದು ಡೀಪ್ ಆಕ್ಷನ್ ಕವರ್ಸ್ ಅಲ್ಲಿ ರಾಜಾ ಹೊಡೆತವನ್ನ ಸುಲಭವಾಗಿ ಕ್ಯಾಚ್ ಡ್ರಾಪ್ ಬೌಂಡ್ರಿಗೆ ಮೇಘಾ 11 ಪರವಾಗಿ 2 ಅರ್ಧ ಶತಗಳನ್ನು ಕೂಡ ಸಿಡಿಸಿದ ಆಟಗಾರ. ಅನಿಟ್ಟಲ್ಲಿ 7ನೇ ಓವರಿಗೆ ಆರಂಭ ಆಗಬೇಕಾಗಿದೆ. 6ನೇ ಓವರ್ ಮುಕ್ತಾಯ 57ಕ್ಕೆ 2. ಅಂಪೈರಿ ಟೋಪಿ ಇಟ್ಕೊಳ್ದೆ ಕೆಲಸ ಆಗುತ್ತೆ. ಬೆಳಗಿನ ಅವಧಿಯಲ್ಲೇ ಸದ್ಯದ ಮಟ್ಟಿಗೆ ಈ ಒಂದು ಮೈದಾನ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣ ಹೌಸ್ಫುಲ್ ಆಗುವಂತಹ ಸಾಧ್ಯತೆಗಳನ್ನು ಕಾಣ್ತಾ ಇದೆ. 10ನೇ ದಿನ RR ಫೌಂಡೇಶನ್ ಟೂರ್ನಮೆಂಟಿನ ಅಂತಿಮ ದಿನದ ಮೊದಲ ಹಂತದ ಫೌಂಡೇಶನ್ ಪ್ರವರ್ತಕರು ಕ್ಷೇತ್ರದ ನೆಚ್ಚಿನ ಸಮಾಜ ಸೇವಕರು ಆದಂತ ರಶ್ಮಿ ರಾಜಶೇಖರ್ ಇಟ್ನಾಳ್ ಮೇಡಮ್ ಅವರ ಉಪಸ್ಥಿತಿಯಲ್ಲಿ 2 ತಂಡಗಳು ಕೂಡ ರಾಷ್ಟ್ರಗೀತೆ ಆಡುವುದರ ಮುಖೇನ ಟೂರ್ನಮೆಂಟ್ ಆರಂಭವನ್ನ ಕಂಡಿತು. ಸೆಮಿಫೈನಲ್ ಈ ಡ್ಯಾನ್ಸಿಂಗ್ ಅಂಪೈರ್ ಬಂದಿರೋದಕ್ಕೂ ಕೂಡ ಬಹುಶಃ ಇದು ಒಂದು ಸ್ಪೆಷಲ್ ಅಟ್ರಾಕ್ಷನ್. ಇವತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ, ಅದು ಕೂಡ ಅಂತಿಮ ದಿನ. ಸಾರ್ವಜನಿಕವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ಇದೆಲ್ಲವನ್ನ ಮಾಡ್ತಾ ಇದೆ RR ಫೌಂಡೇಶನ್. ಮತ್ತೆ ಗೌಸ್ ಬಂದ್ರು. 7ನೇ ಓವರ್ ಮೊದಲ ಚೆಂಡು ಇನ್ಸೈಡ್ ಎಡ್ಜ್ ಆಗಿತ್ತು. ಬಹುಶಃ ಕೀಪರ್ ಕೈಯನ್ನ ವಂಚಿಸಿರುವಂತಹ ಚೆಂಡು ಲಾಕ್ ಸ್ಲಿಪ್ ನಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 58ರ ಮೊತ್ತ ಚಾಂದ್ ಖಾತೆ ಬಹುಶಃ ಶೋಯಿಬಿ ಓಟವನ್ನ ಕಂಡುಕೊಂಡ್ರು.
ಅಂಗಡ ಒಳಭಾಗದಲ್ಲಿ ಮತ್ತೆ ಚಾನ್ಸ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಶೋಯಿಬ್ ಆಟವನ್ನು ಆಡಿದ್ರು. ಈ ಹಂತದಲ್ಲಿ ಮತ್ತೊಂದು ವೈಟ್ ಬಾಲ್. ತಳ ಮೊತ್ತಕ್ಕೆ ಒಂದು ಹೆಚ್ಚುವರಿಯ ಸೇರ್ಪಡೆ. ಒಂದು ಅತಿ ಯಶಸ್ವಿ ಪಂದ್ಯಕೂಟದ ಆಯೋಜನೆ RR ಫೌಂಡೇಶನ್ ಮಾಡಿದ್ರು ಕೂಡ ಇಡೀ 10 ದಿನಗಳ ಕಾಲದ ಟೂರ್ನಮೆಂಟಿನ ಮೈದಾನ ವ್ಯವಸ್ಥೆ ಇರ್ಬೋದು, ಪಿಚ್ಚಿನ ವ್ಯವಸ್ಥೆ ಇರ್ಬೋದು, ಬ್ಯಾರಿಕೇಡ್ ವ್ಯವಸ್ಥೆ, ಕಂಪ್ಲೀಟ್ಲಿ ಗ್ರೌಂಡ್ ಮ್ಯಾನೇಜ್ಮೆಂಟ್ ಅನ್ನ ಕಟ್ಕಿ ಗಂಗಾಧರ್ ಹೊಸಪೇಟೆ ಬಹಳಷ್ಟು ಅನುಭವಿ ಆಟಗಾರ ಅವ್ರ ಜೊತೆ ಮಧುವಣ್ಣನವರೆಲ್ಲ ಬಹಳಷ್ಟು ಉತ್ತಮ ರೀತಿಯ ಸಂಯೋಜನೆಯನ್ನ ಮಾಡಿದ್ರು. ಅವ್ರಿಗೆ ಕೂಡ ಫೌಂಡೇಶನ್ ಪರವಾಗಿ ಕೃತಜ್ಞತೆಯನ್ನ ಹೇಳ್ತಾ ಇದ್ದೇವೆ. ಈ ತನ್ಮದೆ ಔಟ್ ರಜಾಂತ ಹೊಡೆತ ಓಟಗಳು ಬರ್ತಾ ಇಲ್ಲ. ಈ ಒಂದು ಟೂರ್ನಮೆಂಟ್ ಬಹುಶಃ ಒಂದು ಹಂತದಲ್ಲಿ ಸೌಂಡ್ಸ್ ವ್ಯವಸ್ಥೆ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಐದೇ ಸೌಂಡ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಮಾರ್ಷಲ್ ಅವರ ನಿಮ್ಮ ತಂಡ ಕೂಡ ಫೌಂಡೇಶನ್ ಮತ್ತು ಮೇಡಮ್ ಅವರ ಪರವಾಗಿ ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ. ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದ ಹುಡುಗರು. ಸೋಲಾಪುರದ ಹುಡುಗರು ಸ್ಟುಡಿಯೋ ಸ್ಪೋರ್ಟ್ಸ್ ಅನ್ನುವಂಥ ರೂಪದಲ್ಲಿ ಕೂಡ ವಿಜಯನಗರದಲ್ಲಿ ಲೈವ್ ಟೆಲಿಕಾಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಈ ತರಹದ ಅಂಗಡ ಒಳಭಾಗದಲ್ಲಿ 7ನೇ ಓವರ್ ಮುಕ್ತಾಯವಾಗ್ತಾ ಇದ್ದ ಹಾಗೆ ತಳ ಮೊತ್ತ 62ಕ್ಕೆ 2 ಹುದ್ದರಿ ಆಘಾತವನ್ನ ಕಂಡುಕೊಂಡ್ರು ಮೇಘಾ 11. ಮೊದಲ ಇನ್ನಿಂಗ್ಸಿನ ಕೊನೆ 3 ಓವರ್ಗಳು ಮಾತ್ರ ಬಾಕಿ ಇದೆ. ಇವತ್ತು ಹೊಸಪೇಟೆಯಾದ್ಯಂತ ಬಹುಶಃ ರೀಲ್ಸ್ ಗಳಿಂದ ಬಿಡುಗಡೆ ಆಗ್ತದೆ. ಡ್ಯಾನ್ಸಿಂಗ್ ಅಂಪೈರ್ ಒಂದೊಂದು ಡಿಫರೆಂಟ್ ಶೈಲಿಯನ್ನು ತೋರ್ಪಡಿಸಿದ್ರು. ಇತ್ತೀಚಿನ ದಿನ ಸಾಮಾಜಿಕ ಜಾಲತಾಣ ಇರೋದ್ರಿಂದ ಸಡನ್ಲಿ ಅಂಗಡ ಒಳಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಕೂಟದ ಆಯೋಜನೆ ಅಂತಿಮ ಹಂತದಲ್ಲಿ ಇವತ್ತು 10ನೇ ದಿನ ಮತ್ತೋರ್ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಓವರ್ ನಂಬರ್ 8 ರಾಜ ಬಿಟಿ ಮಂಜು 8ನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಈ ತರಹದ ಶೋಯಿಬ್ಗೆ ಸದಾ ಚೆಂಡು ಒಂದು ಹಂತದಲ್ಲಿ ಬಹುಶಃ ರಿವರ್ಸ್ ಶಾಟ್ ಮಾಡುವಂತಹ ಹಂತ. ಬಲವಾಗಿರುವಂತಹ ಒಂದು ಅಪೀಲ್ ಕೂಡ ಮಾಡ್ತಾ ಇದ್ದಾರೆ. ಕ್ಲೀನ್ ಬೌಲ್ಡ್ ಅಪೀಲ್ ಅನ್ನ ಕಂಡುಕೊಳ್ತಾ ಇದ್ದಾರೆ ಬಹುಶಃ ಅವರು. ಆ ನಿಟ್ಟಲ್ಲಿ ಗ್ರೌಂಡ್ ಅಂಪೈರ್ಸ್ಗಳು ಇವಾಗ ಅದ್ಯಾವ ರೀತಿಯ ಒಂದು ಡಿಸಿಷನ್ ಅನ್ನ ನೀಡ್ತಾರೆ ನೋಡ್ಬೇಕಾಗಿದೆ. ಸಿದ್ದು ಸಾಂಗ್ಲಿ ಮತ್ತು ಅಣ್ಣ ಕನ್ಫರ್ಮೇಶನ್ಗಾಗಿ ಥರ್ಡ್ ಅಂಪೈರ್ ಸೇವೆಯನ್ನು ಪಡ್ಕೊಳ್ತಾ ಇದ್ದೇವೆ. ಅಣ್ಣ ನವೀನ್ ಕ್ಲೀನ್ ಬೌಲ್ಡ್ ಅಪೀಲ್ ಅಲ್ಲ ಇದು? ಯಸ್, ಓಕೆ. ಒಂದು ಬಲವಾಗಿರುವಂತಹ ಒಂದು ರಿವರ್ಸ್ ಶಾಟ್ ಬಂದಿದ್ರು ಕೂಡ ಕ್ಲೀನ್ ಬೌಲ್ಡಿನ ಸ್ವಲ್ಪ ಮಟ್ಟಿನ ಡೌಟ್ ಇರೋದ್ರಿಂದ ಥರ್ಡ್ ಅಂಪೈರ್ ಸೇವೆಯನ್ನು ಪಡ್ಕೊಳ್ತಾ ಇದ್ದೇವೆ. ನವೀನ್ ಯಾರಿಗೆ ನೀರು ನಿನ್ನೀಗ ಇದಾದ ಬಳಿಕದ ಸೆಕೆಂಡ್ ಸೆಮಿಫೈನಲ್ ರೆಡಿ ಇರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಅಂಗಡ ಭಾಗದಲ್ಲಿ ತನ್ಮದ ಔಟ್, ಕ್ಲೀನ್ ಬೌಲ್ಡ್. ಆಟವನ್ನು ತೋರ್ಪಡಿಸಿದಂತ ಶೋಯಿಬ್ ವಾಪಸ್ ಆದ್ರು. ಬಹಳ ಸುತ್ತವರಿತ ಆಟವನ್ನು ಆಡಿದಂತ ಶೋಯಿಬ್ ಔಟ್ ಆದ ನಂತರ ಮೇಘಾ 11 ಮತ್ತವರ ಪ್ರಮುಖ ಆಟಗಾರ ಕಲ್ಲು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕಲಂದರ್ 10 ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸಿನ ಪಂದ್ಯಾಟ ಇದು. 62ಕ್ಕೆ 3 ಮತ್ತೆ ರಾಜ BTS ಗಾರಿಕೆ ಭಾಗದಲ್ಲಿ ಬಿಟಿ ರಾಜ
ಕಲಂದರ್ಗೆ ಸದ ಚೆಂಡು ಈ ಬಾರಿ ಕೂಡ ಬಹಳ ಸಮರ್ಥ ಹೊಡೆತ ಡೀಪ್ ಕವರ್ಸ್ ಅಲ್ಲಿ ಬಹಳ ಸುತ್ತಮರ್ಥ ಒಂದು ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಕ್ಯಾಚ್ ಡ್ರಾಪ್. ನೋಡಿ ಅಂಪೈರ್ ಶೈಲಿ ಈ ರೀತಿ ಇರುತ್ತೆ, ಕ್ಯಾಚ್ ಡ್ರಾಪ್. 63 ಓಟಗಳು ಮೊದಲ ಜೀವದಾನವನ್ನು ಪಡ್ಕೊಳ್ತಾ ಇರುವಂತಹ ಕಲಂದರ್. ಮತ್ತೊಂದೆಡೆ ಇಬ್ಬರು ಕೂಡ ಈ ತಂಡದ ಪ್ರಮುಖ ಆಲ್ರೌಂಡರ್ಗಳು ಮೊಯ್ದೀನ್ ಚಾಂದು ಆಟವನ್ನು ಆಡ್ತಾ ಇದ್ದಾರೆ. PRC ಗ್ಲಾಡಿಯೇಟರ್ಸ್ ಕೂಡ ಒಂದು ಬಹಳಷ್ಟು ಉತ್ತಮ ರೀತಿಯ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಸೆಮಿಫೈನಲ್ ನಂಬರ್ 2 ಮತ್ತೆ ರಾಜ ಈ ಬಾರಿ ಶಾರ್ಟ್ ಆಗಿರುವಂತ ಚೆಂಡು ಲಾಂಗ್ ಆಫ್ ಎಲ್ಬಾಗ್ನಲ್ಲಿ ಮೂರನೇ ಚೆಂಡಿನಲ್ಲಿ ಒಂದು ಭರ್ಜರಿ ಬಾಕ್ ಕ್ಲಿಪ್ ಅನ್ನು ದಾಖಲಿಸಿರುವಂತಹ ಚಾಂದು. ಆರು ಓಟಗಳ ಸೇರ್ಪಡೆ ತಳ ಮೊತ್ತ 69. ಬಿರುಸಿನ ಆಟದ ಸೂಚನೆ ಬರ್ತಾ ಇದೆ. ಚಾಂದ್ ಒಂದೆಡೆ ವಿಜಯನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಿರುಸಿನ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಇಬ್ಬರು ಕೂಡ ಈ ವರ್ಷ ವಿಜಯನಗರ ಟೀಮ್ನ ಪರವಾಗಿ KSPL ಆಡುವಂತ ಆಟಗಾರರು. ಆ ನಿಟ್ಟಲ್ಲಿ ಚಾಂದ್ ಮುಖ್ಯವಾಗಿ ಬರ್ರಿ ಅನ್ನೋದಕ್ಕೆ ಬಹುಶಃ ಇವರೆಲ್ಲ ಲೈವ್ ಎಕ್ಸಾಂಪಲ್. ಸಿದ್ದು ಅವರು ಸಾಂಗ್ಲಿ ಸಿದ್ದು ಅವರು ಈ ರೀತಿ ಮಾಡಿದ ಬಹುಶಃ ಹೊಸಪೇಟೆಯಿಂದ ಸಾಂಗ್ಲಿಗೆ ಓಡಬಹುದು, ಬಸ್ಸಿನ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. ಈ ತರಹದ ಅಂಗಡಿ ಒಳಭಾಗದಲ್ಲಿ ಚಾಂದ್ಗೆ ಬಹುಶಃ ಒಂದು ಜೀವದಾನ ಬಾರಿ ಡೀಪ್ ಮಿಡ್ ಆಫ್ ಭಾಗದಲ್ಲಿ ಕೂಡ ಮಿಡ್ ಆಫ್ ಫೀಲ್ಡರ್ ಮಾಡಿದ್ರು. ತನ್ನ ಮೊತ್ತ 75ಕ್ಕೆ 3. 8ನೇ ಓವರ್ ಚಾಂತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಮೆಗಾ 11. ಮತ್ತೆ BT ರಾಜ ಒಂದು ಉತ್ತಮ ರೀತಿಯವನ್ನ ಕಂಡ್ರು. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಈ ತರಹದ ಲೆಗ್ ಬೈ ನೋಡಿ, ಲೆಗ್ ಬೈ ಡಿಸಿಷನ್ ಈ ರೀತಿ ಬರುತ್ತೆ ನೋಡಿ. ಲೆಗ್ ಬೈ ಇದು ತಲ ಮೊತ್ತ 76ರ ಮೊತ್ತ. 8ನೇ ಓವರ್ನ ಮುಕ್ತಾಯವನ್ನ ಕಂಡುಕೊಂಡ್ರು. ಇನ್ನು 2 ಓವರ್ಗಳು ಬಾಕಿ ಇದೆ ಮೊದಲ ಇನ್ನಿಂಗ್ಸ್ನಲ್ಲಿ. ಆದಷ್ಟು ಓಟುಗಳು ದಾಖಲಾಗ್ತಾ ನೋಡಬೇಕಾಗಿದೆ. RR ಫೌಂಡೇಶನ್ ಮುಖಾಂತರ ಅಂಗಣ ಒಳಭಾಗದಲ್ಲಿ ಇವಾಗ 9ನೇ ಓವರ್ಗಾಗಿ ಅಣ್ಣ ಬಟ್ಟೆಗಳ ಮೇಲೆ ಕಾಲು ಇಡಬೇಡ್ರಿ, ಯಾರು ಬಲಿಸ್ಗಳ ಮೇಲೆ ಕಾಲು ಇಡಬಾರ್ದು. ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಒಂಬತ್ತನೇ ಓವರ್ಗಾಗಿ ಇವಾಗ ಮತ್ತೋರು ಬೌಲರ್ ಸಮಾಧಿ ಬಾರಿ ವಿಜಯನಗರ ಜಿಲ್ಲಾ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದ್ದಾರೆ. ಗ್ರೌಂಡ್ಸ್ಮ್ಯಾನ್ ಸೂರಪ್ಪ ಎಲ್ಲ ಬರ್ರಿ.
ಮೊದಲ ಸೆಮಿಫೈನಲ್ 9ನೇ ಓವರ್ ಟಾಸ್ ಗೆದ್ದ PRC ಗ್ಲಾಡಿಯೇಟರ್ಸ್ ತಂಡ ಮೇಘಾ 11 ವಿರುದ್ಧ ಆಡ್ತಾ ಇದೆ. ಇಲ್ಲಿ ಗೆಲ್ಲುವ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. 9ನೇ ಓವರ್ ಹಂತದಲ್ಲಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಚಾಂದ್ ಹೊಡೆತ ಬಹುಶಃ ಯಾತಲ್ಲಿ ಒಂದು ಕ್ಯಾಚ್ ಡ್ರಾಪ್ ಆಗ್ತಾ ಇದೆ ಫೈನಲ್ ಭಾಗದಲ್ಲಿ. Et dans la montre-leur comment on représente les tom-toms. ಈ ಪ್ರಪಂಚದ ಅತ್ಯಂತ ಬುದ್ಧಿಜೀವಿ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಮನುಷ್ಯ. ಅಲ್ಲಿ ಎಲ್ಲರೂ ಪೊಲೀಸ್ಗಳ ಮೇಲೆ ವಜೆ ಹಾಕ್ಬೇಡ್ರಿ, ಬೇಕಾದ್ರೆ ಒಳಗೆ ಬರ್ರಿ, ಒಳಗೆ ಬಂದು ಕೊಡ್ರಿ. ಆ ಬೌಂಡ್ರಿ ಎಲ್ಲ ಜನ ಮ್ಯಾಗತ್ತಿ ಬರಬೇಡ್ರಿ, ಮುರಿದು ಬರಬೇಡ್ರಿ, ನೀಟಾಗಿ ಬರ್ರಿ. ನಮ್ಮ ಕನ್ನಡ ಅರ್ಥನೇ ಆಗಲ್ಲ. ಈ ತರದ ಅಂಗಳ ಭಾಗದಲ್ಲಿ ಮತ್ತೊಂದು ಮಾರ್ಚಾರಿ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕಲ್ಲಂದರ್ ಮುಖ್ಯನ ಸಿಕ್ಸರ್ ಮಾಡಿ ಕ್ಯಾಚ್ ಅನ್ನ ಅಂತಿಮ ಹಂತದಲ್ಲಿ ಸಿಕ್ಸರ್ ಅನ್ನುವಂತ ಸೂಚನೆ ಮತ್ತೆ 6 ಓಟುಗಳು. ಮತ್ತೆ ಉತ್ತಮ ಹೊಡೆತ ಈ ಬಾರಿ ಕೂಡ ಸ್ಕ್ವೇರ್ ಲೆಗ್ನ ಸೀಮಾರಿಕೆ ಭಾಗದಲ್ಲಿ ಚಾಂದ್ ಮುಖ್ಯವಾಗಿ ಮತ್ತೊಂದು ಭರ್ಜರಿ ಸಿಕ್ಸರ್. ಮೊತ್ತವು ಕೂಡ 96ಕ್ಕೆ 2, 96ಕ್ಕೆ 3 ವಿಕೆಟ್ ಅನ್ನು ಕಳ್ಕೊಂಡ್ರು. PRCಯ ತಂಡ ಬಹುಶಃ ಇಲ್ಲಿ 2ರಿಂದ 3 ಕ್ಯಾಚ್ ಗಳನ್ನ ಕೈ ಚೆಲ್ಲಿದ್ರು. ಒಂದು ಅಂಶ ಕೂಡ ಅವರಿಗೆ ಮೈನಸ್ ಆಗ್ತಾ ಇದೆ. ಆ ನಿಟ್ಟಲ್ಲಿ RR ಫೌಂಡೇಶನ್ ಈ ಒಂದು ಪ್ರತಿಷ್ಠಿತ ಟೂರ್ನಮೆಂಟಿನ ಅಂತಿಮ ದಿನ ಇವತ್ತು 10ನೇ ದಿನ. ಆಲ್ರೆಡಿ ಬೆಳಗ್ಗಿನಿಂದಲೇ ಈ ಒಂದು RR ಫೌಂಡೇಶನ್ ಪ್ರವರ್ತಕರು, ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಆಗಿರುವಂತಹ ರಶ್ಮಿ ಮೇಡಮ್ ಅವರು ಬೆಳಗ್ಗಿನಿಂದಲೇ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಹಲೋ, ಸಬ್ಸ್ಟಿಟ್ಯೂಟ್ ಇದು ಮಾಡಿದ್ರಲ್ಲ ನೀವು. ಅಂಗಣ ಒಳಭಾಗದಲ್ಲಿ BT ರಾಜ ಸಬ್ಸ್ಟಿಟ್ಯೂಟ್ ಯಾರು ಮಾಡಕ್ ಬಂದಿದ್ದು ಫೀಲ್ಡ್ರು? ಹೊರಗೆ ಬಾ, ಅಲ್ಲಿ ಕೂತ್ಕೊಂಡ್ಬಿಡ್ಬೇಕು ನೀನು. ಜರ್ಸಿ ಐತಿ.
ಅಂಗನವಾಳ ಭಾಗದಲ್ಲಿ ಬಿಟಿ ರಾಜ ಕೊನೆ ಓವರ್ನ ಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸಿನ ಅಂತಿಮ ಓವರ್ ಕೂಡ ದಾಖಲಾಗಬೇಕಾಗಿದೆ PRCಯ ಪರವಾಗಿ. ಈ ತನ್ಮದ ಉತ್ತಮ ರೀತಿಯ ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಕಲಂದರ್ ಮಾಡಿದ್ರು. ತಳ ಮೊತ್ತಕ್ಕೆ ಒಂದೆರಡು ಹೆಚ್ಚುವರಿ ಸೇರ್ಪಡೆ, 97ಕ್ಕೆ 3. 60 ತಂಡಗಳ ನಡುವಣ ಮುಕ್ತ ಪ್ರವೇಶ ಅವಕಾಶ, ಫ್ರೀ ಎಂಟ್ರಿಯ ಮುಖಾಂತರ ನಡೀತಾ ಇರುವಂತಹ ಟೂರ್ನಮೆಂಟಿನ ಫಸ್ಟ್ ಸೆಮಿಫೈನಲ್. ಇವತ್ತು 10ನೇ ದಿನ RR ಫೌಂಡೇಶನ್ ಟ್ರೋಫಿ ನಡೀತಾ ಇದೆ. ಮತ್ತೆ ರಾಜ ಈ ಬಾರಿ ಈ ಒಂದು ಚೆಂಡು ಕೊನೆ ಹಂತದಲ್ಲಿ ಸ್ಲೋ ಡೆಲಿವರಿ ಆಗಿತ್ತು. ಮಿಡ್ ವಿಕೆಟ್ ಅಲ್ಲಿ ಒಂದು ಸುಲಭದ ಕ್ಯಾಚ್ ಬಾಲ್ ಅದು ಬಾಲೇಸಿಯಲ್ಲಿ ಒಂದು ಬಹಳಷ್ಟು ಉತ್ತಮರಿತ ಆಟವನ್ನು ಆಡ್ತಾ ಇರುವಂತ ಚಾಂದ್ ವಾಪಸ್ ಆದ್ರು ಮಿಡ್ ವಿಕೆಟ್ ಅಲ್ಲಿ. ಸುಲಭ ಕ್ಯಾಚ್ ಅನ್ನು ನೀಡಿದ್ರು ಕೂಡ ಅಂತಿಮ ಓವರ್ ನಲ್ಲಿ. ತಳಮೊತ್ತ 97ಕ್ಕೆ 4. ಮೇಘಾ 11 ಪರವಾಗಿ ಮತ್ತೋರ್ವ ಆಟಗಾರ ಕೂಡ ಎಂಟ್ರಿಯನ್ನು ಪಡ್ಕೊಂಡ್ರು. ಅನಿಲ್ ಡಿಜೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಚಾಂದ್ ಒಟ್ಟಾರೆ 10 ಚೆಂಡುಗಳಲ್ಲಿ 25 ಓಟದ ಒಂದು ಆಟವನ್ನು ಆಡಿ ವಾಪಸ್ ಆದ್ರು. ಒಂದೆಡೆ ಕಲಂದರ್ ಮತ್ತು ಅನಿಲ್ ಡಿಜೆ ಅಂಗನ ಒಳಭಾಗದಲ್ಲಿ 97 ಫಾರ್ 97 ರನ್ಗಳನ್ನು ಗಳಿಸಿರುವಂತಹ ತಂಡ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಮತ್ತೆ ಬಿಟಿ ರಾಜ ಈ ಬಾರಿ ಸಂದ ಚೆಂಡು ಬಹಳಷ್ಟು ಉತ್ತಮ ಹೊಡೆತ, ಸ್ಕ್ವೇರ್ ಭಾಗದಲ್ಲಿ ಒಂದೋಟ, ಎರಡನೇ ಓಟವನ್ನು ಕ್ಲಿಯರ್ ಮಾಡೋ ಪ್ರಯತ್ನ. ಅನಿಲ್ ಖಾತೆ ಆರಂಭ, ಡಿಜೆ ಅನಿಲ್ ಓಟವನ್ನು ಕಂಡುಕೊಂಡ್ರು. 99 ಓಟಗಳು. ಶತಕದ ಗಡಿಯನ್ನು ಮೀರುವಂತ ಒಂದು ಹಾದಿಯಲ್ಲಿದೆ ಮೇಘಾ 11. ಇದಾದ ಬಳಿಕ 35ನೇ ವಾರ್ಡ್ ವಾರಿಯರ್ಸ್ ತಂಡ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಸೆಕೆಂಡ್ ಸೆಮಿಫೈನಲ್ ಅಲೈಟ್ ಈಗಲ್ಸ್ನ ವಿರುದ್ಧವಾಗಿ. ಈ ತನ್ಮದ ಮತ್ತೆ ಉತ್ತಮ ರೀತಿಯ ಹೊಡೆತ, ಶಾರ್ಟ್ ಬಿಡುಗಡೆ ಭಾಗದಲ್ಲಿ ಅನಿಲ್ ಮುಖೇನ ಒಂದೋಟ, ಎರಡನೇ ಓಟ ಕ್ಲಿಯರ್ ಆಗ್ತಾ ಇದೆ. ಮೇಘಾ 11 101ಕ್ಕೆ 4 ಶತಕದ ಗಡಿಯನ್ನು ಬೀರ್ತಾ ಇರುವಂತಹ ತಂಡ ಕೂಡ ಮೇಘಾ 11 ಒಂದು ಉತ್ತಮ ರೀತಿಯ ಮೊತ್ತವನ್ನ ಇಲ್ಲಿ ದಾಖಲಿಸ್ತಾ ಇದೆ. ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಲಾಸ್ಟ್ ಓವರ್. ಇವತ್ತು ಮಧ್ಯಾಹ್ನ ಎಲ್ಲರಿಗೂ ಕೂಡ ಸಾರ್ವಜನಿಕವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಟಗಾರರ ಜೊತೆ RR ಫೌಂಡೇಶನ್ ಒಂದು ಆಶ್ರಯದಲ್ಲಿ ಇವತ್ತು ಅಂತಿಮ ದಿನ ಊಟದ ವ್ಯವಸ್ಥೆ ಇರ್ತದೆ. ಈ ತನ್ಮದ ಅಂಗಳ ಭಾಗದಲ್ಲಿ ಒಂದು ಯಾರ್ಕರ್ ಡೆಲಿವರಿ, ಬಹಳ ಸಮರ್ಥ ಹೊಡೆತ, ಕೊನೆ ಹಂತದಲ್ಲಿ ಅನಿಲ್ ಮುಖೇನ ಬೌಂಡ್ರಿ. ಕೊನೆ ಹಂತದಲ್ಲಿ ಮತ್ತೊಂದು ಉತ್ತಮ ರೀತಿಯ ಹೊಡೆತ, ಮಿಡಾನ ಭಾಗದಲ್ಲಿ ಒಂದೋಟ ಸೇರ್ಪಡೆ. 106ಕ್ಕೆ 4 ಫೈನಲ್ಗೆ ಇರಬೇಕಾದ್ರೆ PRCಯ ತಂಡ 107 ಓಟಗಳನ್ನು ದಾಖಲಿಸಬೇಕಾಗಿದೆ. ಗ್ರೌಂಡ್ಸ್ ಮ್ಯಾನ್ ಸೂರಪ್ಪ ಜಲ್ದಿ ಮಾರ್ಕಿಂಗ್. ಒಂದು ಬೃಹತ್ ಮೊತ್ತ ಫೈಟಿಂಗ್ ಟೋಟಲ್ ದಾಖಲಿಸ್ತಾ ಇರುವಂತಹ ಮೇಘಾ 11 107ರ ಟಾರ್ಗೆಟ್ ಅನ್ನು ಇಡ್ತಾ ಇದೆ RR ಫೌಂಡೇಶನ್. ಇಲ್ಲಿ ಎದ್ದೇಳ್ರಿ ಎಲ್ಲರೂ, ಆ ಟೀಮ್ನವ್ರಿಗೆ ಜಾಗ ಬಿಟ್ಕೊಡ್ರಿ. ಇಲ್ಲಿ ಎಲ್ಲರೂ ಹಿಂದಕ್ಕೆ ಬರ್ರಿ, ನೀವು ಬೇಕಾರೆ ಹೇಳ್ಬಿಡ್ರಾ. ಓಯ್ ಎದ್ದೇಳ್ರಪ್ಪ, ಅಲ್ಲಿಂದ ಎದ್ದೇಳ್ರಿ, ಅಲ್ಲಿ ಒಳಗೆ ಹೋಗಿ ಕೂಡ್ರಿ, ಅಲ್ಲಿ ಹೋಗ್ರಿ ಒಳಗೆ.
ಅದೇ ಹಳೆಯ ಕತೆ ಆದ್ರೆ ಇವತ್ತು ಬದಲಾಗಿದೆ ಸೀನ್. ಮೈದಾನದಲ್ಲಿ ಹೊಸ ಅಲೆ, ಕಲ್ಲಿನ ಗೋಪುರ ನಡುವೆ ಚರ್ಮದ ಚೆಂಡಿನ ಗರ್ಜನೆ. ವಿಜಯನ ನಗರದ ಮಣ್ಣಲ್ಲಿ ಹಲೋ. ಶುರುವಾಗಿದೆ ಏ, ಚಾಂದ್. ಗೆಲುವಿನ ಸ್ಪಂದನೆ. ನಿನ್ ಕೈಯಲ್ಲಿ 2 ಹೊಸ ಬಾಲ್ ಕೊಟ್ಟಿದ್ರಂತೆ, ಇನ್ನೊಂದು ಬಾಲ್ ಎಲ್ಲಿಟ್ಟಿ? ಮಣ್ಣಲ್ಲಿ ಶುರುವಾಗಿದೆ ಬಾಲ್ ಚೆಕ್ ಮಾಡಕ್ಕ? Look at the art, ಯಾರ್ ಕೈ ಕೊಟ್ಟಿ? image ಪೆಂಡಿ, silhouette ನ ಎಷ್ಟು ಮರು ಹೋಯ್ತ್ಲೆ? ಕಲಾಕೃತಿ. ಹಳೆಯ ಇತಿಹಾಸ ಮತ್ತು ಹೊಸ ಆಟದ ಜುಗಲ್ ಬಂದಿ. ಬ್ಯಾಟ್ ಬೀಸಿದ್ರೆ ಫ್ಯೂಚರ್, ವಿಕೆಟ್ ಬಿದ್ದಿದ್ರೆ ಕತೆ ಮುಕ್ತಾಯ. ಆರ್ ಪ್ರೀಮಿಯರ್ ಲೀಗ್ ಇದು ಯುವಕರ ನವ ಅಧ್ಯಾತ್ಮ. RRPL ಸೀಸನ್ 1 ಇದು ಅಖಾಡದ ನಿಮಗೆ ಅರ್ಥ ಆಗುತ್ತೆ ಕನ್ನಡ? ನಿಮಗೆ ಕನ್ನಡ ಅರ್ಥ ಆಗುತ್ತಾ ಇಲ್ಲ? ಎದ್ದೇಳ್ತೀರಾ ಇಲ್ಲ? ನಾವೇ ಅವ್ರ ಪ್ಲೇಯರ್ ಸಿಗ್ಬಿಟ್ರಿ, ಹಿಂದೆ ಬರ್ರಿ, ರಶ್ಮಿ ರಾಜಶೇಖರ್ ಹಿಂದಕ್ಕೆ ಬರ್ರಿ ನೀವೆಲ್ಲರೂ. ಈ ಶಕ್ತಿಯ ರೂವಾರಿ ಏ ತಮ್ಮ, ನಿನಗೆ ಅರ್ಥ ಆಗತ್ತಿಲ್ಲ. ಅವ್ರಂತ ದೊಡ್ಡವರು ಎದ್ದೇಳ್ತಿದ್ರೆ ನೀನು ಏ ರಾಜು ಎಲ್ಲರೂ ಇಲ್ಲಿ ಕೂಡ್ರಿ. ಆಯೋಜನೆಯಲ್ಲಿ ಸ್ಪಷ್ಟತೆ, ಪ್ರತಿ ಹೆಜ್ಜೆಯಲ್ಲೂ ನಿರ್ಧಾರ. ಸ್ಟೇಡಿಯಂ ಗ್ಯಾಲರಿಯಲ್ಲಿ ನಾವೇ ಕಿಚ್ಚಿನ ಹರಿಕಾರ. ಬೌಂಡರಿ ಲೈನ್ ಆಚೆ ಚಪಳೆಯ ಸುರಿಮಳೆ. ಸ್ಪಿನ್ ಆಗ್ತಿದೆ ಲೈಫ್ ಸೀಸನ್ 1ರ ಒಳಸುಳಿ. ಕೇವಲ ಆಟವಲ್ಲ ಇದು ಸಂಸ್ಕೃತಿಯ ಕನ್ನಡಿ. ಶಿಲಾಬಾಲಿಕೆಗಳ ನಾಡಲ್ಲಿ ವೇಗಕ್ಕೆ ಸಿಗುತ್ತೆ ತಡೆ. ಸರಳವಾದ ನಾಮ ಆದ್ರೆ ಕೆಲಸದ ಭಾರ ದೊಡ್ಡದು. ರಶ್ಮಿ ರಾಜಶೇಖರ್ ಹಿಟ್ನಾಳ್ ಬೆನ್ನೆಲುಬಾಗಿ ನಿಂತಿರೋದು. ರಶ್ಮಿ ರಾಜಶೇಖರ್ ಹಿಟ್ನಾಳ್ ಬೆನ್ನೆಲುಬಾಗಿ ನಿಂತಿರೋದು. RRPL ಸೀಸನ್ 1 ಇದು ಅಖಾಡದ ಅಬ್ಬರ. ವಿಜಯನಗರದ ರಣರಂಗದಲ್ಲಿ ಬಾಟಲ್ಗಳು ಯಾರು ಇಲ್ಲೇ ಒಸಿಬೇಡ್ರಿ, ಸೈಡಿಗೆ ಹಾಕಿ. ರಶ್ಮಿ ರಾಜಶೇಖರ್ ಹಿಟ್ನಾಳ್ ಈ ಶಕ್ತಿಯ ರೂವಾರಿ. ಕನಸಿನ ಗೂಡಿನಲ್ಲಿ ಗೆಲುವಿನ ಸವಾರಿ. ಕಲ್ಲಿನ ಕೋಟೆಗಳಾಚೆ ಹೊಸ ಹಾದಿ ಸೃಷ್ಟಿ. ಸೀಸನ್ 1 ಇತಿಹಾಸದ ಹೊಸ ಆರಂಭ. ಇಲ್ಲಿ ಗೆಲ್ಲೋದು ಮಾತ್ರ ಕ್ರೀಡಾ ಸ್ಫೂರ್ತಿಯ ನಂಬಿಕೆ. ನಂಬಿಕೆ. ಮುಂದಿನ ಪಂದ್ಯ ಟಾಸ್. ಕ್ಯಾಪ್ಟನ್ಸ್ ಟಾಸಿಗೆ ರೆಡಿ ಇರಬೇಕು. 35ನೇ ವಾರ್ಡ್ ವಾರಿಯರ್ಸ್ ಮತ್ತು ಎಲೈಟ್ ಈಗಲ್ಸ್. ಇಲ್ಲಿ ಪ್ರೇಕ್ಷಕರೆಲ್ಲ ಹೊರಗೆ ಬರ್ರಿ, ಇಲ್ಲಿ ಅಲ್ಲಿ ಸೈಡಿಗೆ ಹೋಗಿ ಕೂಡ್ರಿ. ಇಲ್ಲಿ ಯಾರು ಕೂಡ್ಬೇಡಿ, ಅಲ್ಲಿ ಕೂಡ್ರಿ, ಹೋಗಿ. ತಗ ರಕ್ತದಲ್ಲಿ ಕದನ, ವಿಜಯನಗರದ ಸಿರಿ ರಾಯರ ಆಡಳಿತದ ಛಲ. RR ಲೀಗ್ ಅಖಾಡಕ್ಕೆ ಇಳಿದೀವಿ. ಹಿಟ್ನಾಳಕ್ಕನ ಬೆಂಬಲಕ್ಕೆ ನಿಂತೀವಿ. ಬ್ಯಾಟ್ ಬೀಸಿದ್ರೆ ಬೌಂಡ್ರಿ ಲೈನ್ ಹಾರುತ್ತೈತಿ. ನಮ್ ಏರಿಯಾ ಗ್ಯಾಂಗ್ ಇತಿಹಾಸ ಬರಿತೈತಿ. ಸೀಸನ್ 1 ಶುರು, ಜೋಶ್ ಕಮ್ಮಿ ಇಲ್ಲ. ಯುವಕರ ಸೈನ್ಯಕ್ಕೆ ಎದುರಾಳಿ ಯಾರೂ ಇಲ್ಲ. RR ನಮ್ಮೂರ ಹುಮ್ಮಸ್ಸು. RR ಕ್ರೀಡೆಯ ಈ ಹೊಸ ಹುಚ್ಚು. ಬನ್ನಿ ಬನ್ನಿ ಎಲ್ಲರೂ, ವಿಜಯ ನಮ್ಮದೇ. ರಶ್ಮಿ ರಾಜಶೇಖರ್ ಹಿಟ್ನಾಳ್ ಮಾರ್ಗದರ್ಶನವೇ. ಬ್ಯಾಟ್ಸ್ಮನ್ ಅಬ್ಬರ, ಬೌಲರ್ ಘರ್ಜನೆ. ವಿಜಯನಗರದಲ್ಲಿ ಇದುವೇ ನಮ್ಮ ಆಡಳಿತ, ಇದುವೇ ನಮ್ಮ ಆಡಳಿತ. ಸೀಸನ್ 1 ಆದ್ರೂ ಲೆವೆಲ್ ಹೈ ಐತಿ. ಸ್ಟೇಡಿಯಂ ನಲ್ಲಿ ನಮ್ ಫ್ಯಾನ್ಸ್ ಫೈರ್ ಐತಿ. ಬೌನ್ಸ್ ಬಂದ್ರು ಹೆದರಲ್ಲ, 6 ಹೊಡಿತೀವಿ. ಅಕ್ಕನ ಆಶೀರ್ವಾದಕ್ಕೆ ಕಪ್ ತಂದಿಡ್ತೀವಿ. ಅಂಗಡ ಒಳಭಾಗದಲ್ಲಿ 107 ಓಟದ ಟಾರ್ಗೆಟ್ ಅನ್ನ ಬೆನ್ನಡ್ತಾ ಇರುವಂತಹ ಒಂದು ತಂಡ. ಆರಂಭಿಕ ಆಟಗಾರರು ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಣ್ಣ ಎಲೈಟ್ ಈಗಲ್ಸ್ ಕ್ಯಾಪ್ಟನ್ ಟಾಸ್ ಬರಬೇಕು. ಫೈನಲ್ ಕಾಲ್ ಇರ್ತದೆ. ಸೆಕೆಂಡ್ ಸೆಮಿಫೈನಲ್
35th ವಾರ್ಡ್ ಕ್ಯಾಪ್ಟನ್ ಆಲ್ರೆಡಿ ನಮ್ಮ ಜೊತೆಗೆ ಇರೋದ್ರಿಂದ ಅಲೈಟಿನ ನಾಯಕ ನಿಮಗೆ ಕೊನೆ ಕರೆ ಇರುತ್ತೆ, ಟಾಸಿಗೆ ಬರಬೇಕು. ಮೊದಲ ತಂಡವಾಗಿ ಯಾವ ತಂಡ ಇಲ್ಲಿ ಫೈನಲ್ ಟಿಕೆಟ್ ಅನ್ನ ಪಡ್ಕೊಳ್ತಾರೆ ನೋಡಬೇಕಾಗಿದೆ. BT ರಾಜ ಮತ್ತು ಪೀರ ಮೊದಲ ಹಂತದ ಆಂಟಿಗರು ಅಂಕಣ ಒಳಭಾಗದಲ್ಲಿ. RR ಫೌಂಡೇಶನ್ ಆಶ್ರಯದಲ್ಲಿ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಆಗಿರುವಂತಹ ರಶ್ಮಿ ರಾಜಶೇಖರ್ ಇಟ್ನಾಳ್ ಮೇಡಮ್ ಅವರ ಮುಂದಾಳತ್ವದಲ್ಲಿ ಕೊಪ್ಪಳ ಕ್ಷೇತ್ರದ ನಮ್ಮ ನೆಚ್ಚಿನ ಸಂಸದರು ಆಗಿರುವಂತಹ ರಾಜಶೇಖರ್ ಇಟ್ನಾಳ್ ಸಾಹೇಬ್ ಅವರ ಹಿರಿತನದ ಜೊತೆಗೆ ಒಂದು ಅದ್ದೂರಿ ಪಂದ್ಯಕೂಟ, ಇದುವರೆಗಿನ ಬಹುಶಃ ಒಂದು ದಾಖಲೆ ಪಂದ್ಯಾಟ. 10 ದಿನಗಳ ಕಾಲ ಈ ವಿಜಯನಗರ ಕೇಂದ್ರ ಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಒಂದು ಟೂರ್ನಮೆಂಟ್ ಸಾಗ್ತಾ ಇದೆ. ಅಂತಿಮ ಪಂದ್ಯಾಟ ಇವತ್ತು ಅದ್ಯಾವ ತಂಡ ಜಯವನ್ನು ದಾಖಲಿಸ್ತಾರೆ ನೋಡಬೇಕಾಗ್ತಾ ಇದೆ. ಸೆಕೆಂಡ್ ಸೆಮಿಫೈನಲ್ ಟಾಸ್ ಅನ್ನ ಕೂಡ ನಮ್ಮ ಫೌಂಡೇಶನ್ ಪ್ರವರ್ತಕಿಯವರು ರಶ್ಮಿ ಮೇಡಮ್ ಅವರು ನಡೆಸ್ಕೊಡ್ಬೇಕು ಅನ್ನೋದಾಗಿ ಕೇಳ್ತಾ ಇದ್ದೀವಿ. ಎಸ್, ಗ್ರೀನ್ ಸಿಗ್ನಲ್. ಇನ್ನಿಂಗ್ಸಿನ ಮೊದಲ ಚೆಂಡು ಪೀರಾಮುಖಿಯಲ್ಲ, ಬಹಳ ಸಮರ್ಥ ಹೊಡೆತ ಮಿಡ್ ವಿಕೆಟ್ ನಲ್ಲಿ ಮೊದಲ ಚೆಂಡಿಗೆ ಭರ್ಜರಿ ಸಿಕ್ಸರ್ ಪೀರಾಮುಖಿಯಲ್ಲ. ರಶ್ಮಿ ಮೇಡಮ್ ಅವರ ಮುಖೇನ ಸೆಕೆಂಡ್ ಸೆಮಿಫೈನಲ್ ಟಾಸ್ ಇರ್ತದೆ. ಮೊದಲ ಚೆಂಡಿಗೆ ಒಂದು ಭರ್ಜರಿ ಸಿಕ್ಸರ್ ಕೂಡ. ಈ ಒಂದು ಟಾಸ್ ಗೆದ್ದಂತ ಒಂದು ತಂಡ 35ನೇ ವಾರ್ಡ್ ವಾರಿಯರ್ಸ್ ತಂಡ ಟಾಸ್ ಗೆದ್ಕೊಂಡ್ರು ಸೆಕೆಂಡ್ ಸೆಮಿಫೈನಲ್ ಬೌಲಿಂಗ್ ಆಯ್ಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ಅನಿಲ್ ಎಸ್ಗಾರಿಕ ಭಾಗವನ್ನ ಕಂಡ್ರು. 107 ಓಟದ ಟಾರ್ಗೆಟ್ ಇರ್ತದೆ. ಈ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಪೀರಾಮುಖಿಯವಾಗಿ ಕವರ್ಸ್ ಭಾಗದಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಕೊನೆಯ ಹಂತದಲ್ಲಿ ಒಟ್ಟಾರೆ 2 ಓಟಗಳ ಸೇರ್ಪಡೆ ಕವರ್ಸ್ ಭಾಗದಲ್ಲಿ ತಳಮೊತ್ತ 8 ಓಟವನ್ನು ಕಂಡುಕೊಂಡ್ರು. ಪೀರಾ ಆಟವನ್ನು ಆಡ್ತಾ ಇದ್ದಾರೆ. ಇದನ್ನೊಂದು ವೈಟ್ ಬಾಲ್ ಔಟ್ಸೈಡ್ ಆಫ್ ಸ್ಟಂಪ್. ಡ್ಯಾನ್ಸಿಂಗ್ ಅಂಪೈರ್ಸ್ ಇದ್ದು ಹೊಸಪೇಟೆಯಲ್ಲಿದ್ದಾರೆ. ಪ್ರೇಕ್ಷಕರು ಮತ್ತು ವೀಕ್ಷಕರಿಗೆಲ್ಲ ಭರಪೂರ ಮನೋರಂಜನೆಯೂ ಕೂಡ. ಲಕ್ಷ್ಮಣದಲ್ಲಿ ಬಿದ್ದ ಚೆಂಡು ಓಟಗಳು ಬರ್ತಾ ಇಲ್ಲ. 106 ಓಟವನ್ನು ಕಲೆ ಹಾಕಿರುವಂತಹ ಮೆಗಾ 11 ಮೊದಲ ಸೆಮಿಫೈನಲ್ ಜಯಕ್ಕಾಗಿ 107ರ ಟಾರ್ಗೆಟ್ ನೀಡ್ತಾ ಇದೆ. ಈ ತರ್ಮದ ಶಾರ್ಟ್ ಆಗಿ ಬಿದ್ದಂತ ಈ ಒಂದು ಚೆಂಡು ಪೀರಾಮುಖಿಯವಾಗಿ ಮಿಡ್ ವಿಕೆಟ್ ನಲ್ಲಿ ಸೆಕೆಂಡ್ ಸಿಕ್ಸರ್.
ಅದ್ಯಾವ ತಂಡದ ಗೆಲುವು ಆಗ್ತದೆ ನೋಡಬೇಕಾಗಿದೆ. ಅದ್ಯಾರು ಚಾಂಪಿಯನ್ ಪಟ್ಟವನ್ನು ಏರ್ತಾರೆ ನೋಡಬೇಕಾಗಿದೆ. ಪ್ರಶಸ್ತಿಯನ್ನು ಗೆಲ್ಲುವ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಕೂಡ ನೀಡಲಾಗ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 50,000 ರೂಪಾಯಿಗಳ ಕ್ಯಾಶ್ ಇರ್ತದೆ ಟ್ರೋಫಿ ಸಮೇತ. ಕಲಂದರ್ ಟು ರಾಜ. ಎರಡನೇ ಓವರ್ ಮೊದಲ ಚೆಂಡಿನಲ್ಲಿ ಒಂದು ಉತ್ತಮ ಕೆಲಸವನ್ನ ಕಂಡಂತ ಕಲಂದರ್ ಮೇಘ 11 ಪರವಾಗಿ. ಸ್ಟುಡಿಯೋ ಸ್ಪೋರ್ಟ್ಸ್ ಮುಖಾಂತರವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರ ಆಗ್ತಾ ಇದೆ. ಆ ನಿಟ್ಟಲ್ಲಿ ಎರಡನೇ ಓವರ್ ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ತಾ ಇದೆ. ಕಲಂದರ್ ರಾಜಗಸಂದ ಚೆಂಡು ಮತ್ತೆ ಟರ್ನ್ ಆಗ್ತಾ ಇದೆ. ತಿರುವನ್ನ ಕಂಡ ಚೆಂಡನ್ನ ತಿರುಗಿಸ್ತಾ ಇರುವಂತ ಬೌಲರ್ ಕೂಡ ಕಲಂದರ್. ಇಲ್ಲಿ ಎರಡನೇ ಚೆಂಡಲ್ಲಿ ಯಾವುದೇ ರೀತಿ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ತಳಮೊತ್ತ 18. ಮೂರನೇ ಬಾರಿ ತೀರಾ ಶಾರ್ಟ್ ಆಗಿ ಬಿದ್ದ ಕಲಂದರ್ ಚೆಂಡು ಮಿಡ್ ವಿಕೆಟ್ ಸಿಮರ್ಕೆ ಅಂಚಿನಲ್ಲಿ ಶಾಂತಿ ಒಂದು ಕ್ಯಾಚ್ ಅನ್ನು ಪಡ್ಕೊಂಡು ಸಿಕ್ಸರ್ ದಾಖಲಾಗ್ತಾ ಇದೆ. Which language is this? This is Kannada from Karnataka. Today is Kannada's day. Yeah, can I join with you? ಒಂದು ಬಹಳ ಸುತ್ತಮುತ್ತ ಕ್ಯಾಚ್ ಪಡ್ಕೊಳ್ಳೋ ಹಂತದಲ್ಲಿ ಕಲಂದರ್ ಬಹುಶಃ ಚಾಂದ್ ಎಡವಿಕೆಯನ್ನು ಕಂಡುಕೊಂಡ್ರು. ಮತ್ತೆ 6 ಓಟಗಳ ಸೇರ್ಪಡೆಯೂ ಕೂಡ. ಕಲಂದರ್ ರಾಜಗಸದ ಚೆಂಡು ಮತ್ತೊಂದು ಉತ್ತಮ ರೀತಿಯ ಹೊಡೆತ. ಮಿಡ್ ವಿಕೆಟ್ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ತಳಮೊತ್ತ 25. 107 ಓಟವನ್ನು ಚೇಸ್ ಮಾಡ್ತಾ ಇರುವಂತಹ ಒಂದು ತಂಡ. ಬಹಳಷ್ಟು ಲೆಕ್ಕಾಚಾರ ಫೀಲ್ಡಿಂಗ್ ಅನ್ನ ಕೂಡ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ್ರು. 56 ತಂಡಗಳ ಪೈಕಿ ಜೊತೆಗೆ 4 ಅಫಿಷಿಯಲ್ ತಂಡಗಳು ಕೂಡ ಈ ಒಂದು ಟೂರ್ನಮೆಂಟ್ ಅನ್ನು ಆಡಿತು. ಫೈನಲ್ ಪಂದ್ಯಾಟ ಅಫಿಷಿಯಲ್ ಫೈನಲ್ ಪಂದ್ಯಾಟದಲ್ಲಿ ಪೊಲೀಸ್ ತಂಡ ಜಯವನ್ನು ದಾಖಲಿಸಿತು. ಮತ್ತೆ ಕಲಂದರ್ ಪೀರ ಆಟವನ್ನು ಆಡ್ತಾ ಇದ್ದಾರೆ ಈ ಬಾರಿ. ಒಂದು ಉತ್ತಮ ರೀತಿಯ ಎಸೆತ ಕೂಡ. ಡಾಟ್ ಬಾಲ್. ಯಾರು ಮೊದಲ ತಂಡವಾಗಿ ಒಂದು ಪಂದ್ಯಾಟವನ್ನು ಗೆದ್ದು ಫೈನಲ್ ಟಿಕೆಟ್ ಅನ್ನ RR ಕಪ್ ನಲ್ಲಿ ಪಡಿತಾರೆ ನೋಡಬೇಕಾಗಿದೆ. ಕೊನೆ ಹಂತದಲ್ಲಿ ಮತ್ತೆ ತಿರುವನ್ನ ಪಡ್ಕೊಂಡ ಚೆಂಡು ಒಂದು ಬಹಳ ಉತ್ತಮ ಕೆಲಸವನ್ನ ಕಂಡಂತ ಕಲಂದರ್. ಔಟ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಪೀರ ಕೊನೆ ಹಂತದಲ್ಲಿ ಸೂಚನೆ ಮುಖ್ಯವಾಗಿ ಮೊದಲ ವಿಕೆಟ್ ಅನ್ನು ಕೂಡ ಕಳ್ಕೊಳ್ತಾ ಇದೆ PRCಯ ತಂಡ. ಅಲ್ಟ್ರಾ ಎಜ್ಜಿಗೆ ರಿವ್ಯೂ ಇರಲ್ಲ. ಪಂದ್ಯಾಟದ ಮುಂದುವರಿಕೆ ಮತ್ತೆ ಈ ಹಂತದಲ್ಲಿ ಕಾಟ್ ಬಿಹೈಂಡ್ ಡಿಸಿಷನ್
ಅಣ್ಣ ಬಾಕಿಯವ್ರು ಹೊರಗೆ ಒಳಗೆ ಬರ್ಬೇಡ್ರಿ. ಅಣ್ಣ ಬಾಕಿಯವ್ರು ಮೈದಾನಕ್ಕೆ ಹೋಗ್ಬೇಡ್ರಿ, ಹಿಂದಕ್ಕೆ ಬರ್ರಿ. ಅಣ್ಣ ಸರ್ಕೊಳ್ರಿ, ಬಾಕಿಯವ್ರು ಹೊರಗೆ ಹೋಗಿ. ಆರ್ಗನೈಸರ್ ಅಂಡ್ ಟೀಮ್ ಅವ್ರು ಮಾತ್ರ ಬಾಕಿ. ಅಣ್ಣ ಪೊಲೀಸ್ ಅಣ್ಣ ಬರ್ರಿ ಈ ಕಡೆ, ಸರಿಸ್ರಿ ಅವ್ರನ್ನೆಲ್ಲ. ಅಣ್ಣ ಬದಿ ಸರ್ರಿ, ಅಲ್ಲಿ ಗಂಗಣ್ಣ ಬಂದ್ರಲ್ಲ, ಕ್ಲಿಯರ್ ಮಾಡ್ತಾರೆ ಅವರು. ಅಣ್ಣ ಸರ್ರಿ ಬದಿಗೆ. ಅಣ್ಣ ಬಾಕಿಯವ್ರು ಹೊರಗೆ ಬರ್ರು, ನಿಮ್ಗೇನಿದೆ ಅಲ್ಲಿ, ಹೊರಗೆ ಬರ್ರಿ ಬೇಗ.
ನೀವೆಲ್ಲರೂ ಆ ಕಡೆಗೆ ಹೋಗಿ ಕುಂದ್ರಿ, ಆ ಕಡೆಗೆ ಹೋಗ್ರಿ. ನೀವು ಟೀಮಿಗೆ ಸಪೋರ್ಟ್ ಮಾಡ್ರಿ, ಬೇರೆ ನಂಗೆ ಇಲ್ಲೇ ಒಳಗೆ ಬಂದು ಕುಂದ್ರಿ. ಆ ಡ್ರೆಸ್ ಇರೋರು ಅಷ್ಟೇ ಕೂಡ್ರಿ ಅಲ್ಲಿ. ಎದ್ದಾಡ್ರಿ, ನೀವು ಎಲ್ಲರಿಗೂ ಹೇಳಕತ್ತೀವಿ, ಎದ್ದಾಡ್ರಿ. ಅವ್ರಿಗೆ ತೆಲೆಗೆ ಏನು ಬೇಕಂದ್ರೆ ತುಂಬಕ್ಕೆ ಹೋಗ್ಬೇಡ್ರಿ. ಬರ್ರೋ, ನಡೀರೋ. ನೀವು ಡ್ರೆಸ್ ಇರೋಲ್ಲ, ಇಲ್ಲಿ ಬರ್ರಿ ಹಿಂದೆ. ನೀವು ಬರಲಿ ಈ ಕಡೆಗೆ. ಅಣ್ಣ ಅಣ್ಣ ಬರ್ರಿ ಅಣ್ಣ ಈ ಕಡೆಗೆ. ಅಂಗಡ ಒಳಭಾಗದಲ್ಲಿ 3ನೇ ಓವರ್ಗಾಗಿ ರಜಾ ಬಂದ್ರು. ಮತ್ತೆ ಪಂದ್ಯಾಟದ ಮುಂದುವರಿಕೆ. RR ಪ್ರೀಮಿಯರ್ ಲೀಗಿನ ಫಸ್ಟ್ ಸೆಮಿಫೈನಲ್. ಇನ್ನು 82 ಓಟದ ಅವಶ್ಯಕತೆ, 8 ಓವರ್ಗಳು ಬಾಕಿ ಇದೆ. ಇದಾದ ಬಳಿಕ ಸೆಮಿಫೈನಲ್ 35ನೇ ವಾರ್ಡ್ ತಂಡ ಇವಾಗಲೇ ಆಲ್ರೆಡಿ ಟಾಸ್ ಗೆದ್ಕೊಂಡಿದ್ದಾರೆ. ಬೌಲಿಂಗ್ ಆಯ್ಕೆಯನ್ನು ಮಾಡಿಕೊಂಡ್ರು. ಅಂಗಡ ಭಾಗದಲ್ಲಿ ರಜಾಗೆ ಸದ ಈ ಒಂದು ಚೆಂಡು ಫೈನ್ ಲೆಗ್ ಮಾರ್ಕರ್ ಭಾಗದಲ್ಲಿ ತನ್ಮದ ಬೌಂಡ್ರಿ. ಒಳಭಾಗದಲ್ಲಿ 3ನೇ ಓವರ್ ಮೊದಲ ಚೆಂಡಿಗೆ ಒಂದು ಬೌಂಡ್ರಿ ಸೇರ್ಪಡೆ. ಅಲ್ಲಿ ಕೊಡ್ರಿ. ತಳಮೊತ್ತ 29. ಮೊದಲ ಸೆಮಿಫೈನಲ್ ಒಂದಷ್ಟು ಕುತೂಹಲಕಾರಿ ಪಂದ್ಯಾಟ ಆಗ್ತಾ ಇದೆ ಅಂಗಡದಲ್ಲಿ. ಈ ತರಮದ 2ನೇ ಬಾರಿಯ ಸಂದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಬಹಳ ಸಮರ್ಥ ಹೊಡೆತ. ಕಲ್ಲು ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ 30 ತಲುಪ್ತಾ ಇದೆ. 107 ಓಟವನ್ನು ಚೇಸ್ ಮಾಡ್ತಾ ಇರುವಂತ ತಂಡ ಕೂಡ RR ಫೌಂಡೇಶನ್ ಆಶಯದಲ್ಲಿ ಈ ಒಂದು ಪ್ರತಿಷ್ಠಿತ ಪ್ರೀಮಿಯರ್ ಲೀಗಿನ ಮೊದಲ ಸೆಮಿಫೈನಲ್. ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ. 3ನೇ ಓವರ್ ಪವರ್ ಪ್ಲೇ ಓವರ್ ಕೂಡ ಗೌಸ್ ಆಟವನ್ನು ಆಡ್ತಾ ಇದ್ದಾರೆ. ಲೆಫ್ಟಿ ಆಟಗಾರ ಶೋಯಿಬ್ ವಿಕೆಟ್ ಕೀಪರ್ ಕೂಡ. ಮತ್ತೆ ರಜಾ ಮೇಘಾ 11 ಪರವಾಗಿ ಈ ಬಾರಿ ಸಂದ ಒಂದು ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗುಡ್ಲೈನ್ ಡೆಲಿವರಿಯೂ ಕೂಡ ಬೃಹತ್ ಮೊತ್ತ 107 ಓಟವನ್ನು ಚೇಸ್ ಮಾಡ್ತಾ ಇರುವಂತ ತಂಡ ರಜಾ. ಈ ಬಾರಿ ಕೂಡ ಗೌಸ್ ಹೊಡೆತ ಮಿಡ್ ವಿಕೆಟ್ ನಲ್ಲಿ. ರಾತ್ರಿ ಪೂರ್ತಿ ಕಾಯ್ತಾ ಇರ್ತೀರಾ ಎಲ್ಲವೂ ಬರೋ ತನಕ? ಹಿಟ್ ಆಂಟಿ ರೋಚ್ ಜೆಲ್ ಜಿರಳೆಗಳನ್ನು ಹೊರಗೆಳೆಯುತ್ತದೆ. 3ನೇ ಓವರ್ 4 ಚೆಂಡುಗಳ ಮುಕ್ತಾಯದ ನಂತರ 34ಕ್ಕೆ ಒಂದು. ಈ ಬಾರಿ ಗೌಸ್ ಹೊಡೆತ ತನ್ಮೂಲಕವಾಗಿ ಲಾಂಗ್ ಆಫ್ ಭಾಗದಲ್ಲಿ ಮತ್ತೊಂದು ಮಾರ್ಚರಿ ಸಿಕ್ಸರ್. ಗೌಸ್ ಮುಖ್ಯವಾಗಿ ಲಾಂಗ್ ಆಫ್ ಅಲ್ಲಿ. ಈ ತರಹದ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. 40 ಓಟಗಳು ಮೊದಲ 3 ಓವರ್ಗಳಲ್ಲಿ 40ಕ್ಕೆ 1. ಇನ್ನು 7 ಓವರ್ಗಳು ಬಾಕಿ ಇದೆ. 67 ಓಟದ ಅವಶ್ಯಕತೆ 42 ಎಸ್ಗಳಲ್ಲಿ. ಏಳು ಓವರ್ಗಳು 67 ಓಟದ ಅವಶ್ಯಕತೆ. 67 ರನ್ಸ್ಗಳ ಅವಶ್ಯಕತೆ ಇದೆ. 9 ವಿಕೆಟ್ಸ್ ಅನ್ನು ಉಳಿಸ್ತಾ ಇರುವಂತಹ PRC ತಂಡ ಕೂಡ ಪವರ್ ಪ್ಲೇ ಹಂತದಲ್ಲಿ 40 ಓಟವನ್ನು ಕಲೆ ಹಾಕಿದ್ರು. ಮಧ್ಯಾಹ್ನ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಇವತ್ತು ಆಟಗಾರರು, ಪ್ರೇಕ್ಷಕರು, ವೀಕ್ಷಕರು ಎಲ್ಲರಿಗೂ ಕೂಡ
RR ಫೌಂಡೇಶನ್ ವತಿಯಿಂದ ಊಟದ ವ್ಯವಸ್ಥೆ ಇರುತ್ತೆ. ಅರವತ್ತು ತಂಡಗಳ ನಡುವಣ ಸೆಣಸಾಟ, ಒಂದು ಐತಿಹಾಸಿಕ ದಾಖಲೆ ಕೂಡ ವಿಜಯನಗರದಲ್ಲಿ. ನಿರಂತರ 10 ದಿನಗಳ ಕಾಲ 60 ತಂಡಗಳಿಗೆ ಕೂಡ ಫ್ರೀ ಎಂಟ್ರಿಯನ್ನು ನೀಡುವುದರ ಮುಖೇನ ಟಿ ಶರ್ಟ್ ಜೊತೆ ಕ್ಯಾಪ್ ಅನ್ನು ಕೂಡ ನೀಡಿ ಒಂದು ಟೂರ್ನಮೆಂಟ್ ನಡೆಸ್ತಾ ಇದೆ. ರಶ್ಮಿ ರಾಜಶೇಖರ್ ಮೇಡಮ್ ಅವರೇ ಆರಂಭಿಸಿರುವಂತಹ ಒಂದು ಫೌಂಡೇಶನ್ RR ಫೌಂಡೇಶನ್ ಮುಖಾಂತರ ಇವತ್ತು ಬಹಳಷ್ಟು ಸಮಾಜಮುಖಿ ಕೆಲಸಗಳು ನಡೀತಾ ಇದ್ದ ಹಾಗೆ ಇಲ್ಲೂ ಕೂಡ ಒಂದು ದಾಖಲೆ ಕ್ರಿಕೆಟ್ ಕೂಟ ನಡೀತಾ ಇದೆ. ಫಸ್ಟ್ ಸೆಮಿಫೈನಲ್ ಅಣ್ಣ, ಬೇಗ ಪಂದ್ಯಾಟ ಮುಂದುವರಿಸಬೇಕು. ಈ ತನ್ಮದ ಚಾಂದಿ ಬಾರಿಸಿದ ಚೆಂಡು ಸ್ಕ್ವೇರ್ ಲೆಗ್ ಮನುಷ್ಯರ ಭಾಗದಲ್ಲಿ ಅವರ ಮೊದಲ ಚೆಂಡಿಗೆ ಜೋಶಿಲ್ಲ ಅಂಪೈರ್ ಸಿದ್ದು. ಎರಡನೇ ಬಾರಿ ಎಸೆದ ಈ ಒಂದು ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡ್ಯಾನ್ಸಿಂಗ್ ಅಂಪೈರ್ ಕೂಡ ಇವತ್ತಿನ ವಿಶೇಷ ಅಟ್ರಾಕ್ಷನ್ ಆಗಿ ನಮ್ಮ ಜೊತೆ ಇದ್ದಾರೆ. ಸಿದ್ದು ಫ್ರಮ್ ಸಾಂಗ್ಲಿ ಮಹಾರಾಷ್ಟ್ರ, ಹೊಸಪೇಟೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮೂರನೇ ಬಾರಿ ಎಸೆದ ಚಾಂದ್ ಚೆಂಡು ಈ ಬಾರಿ ಕೂಡ ಮಿಡ್ ವಿಕೆಟ್ ಅಲ್ಲಿ ಅಂಗಣ ಒಳಭಾಗದಲ್ಲಿ ಸೆಮಿಫೈನಲ್ ಚಿತ್ರಣ ಬದಲಾಗುವ ಸಾಧ್ಯತೆಗಳು ಕಾಣ್ತಾ ಇದೆ. ಬಿಟಿ ರಾಜ ಒಂದು ಭರ್ಜರಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. 52ಕ್ಕೆ 1, 55 ಓಟದ ಅವಶ್ಯಕತೆ. ಬಹುಶಃ ಪೀರ್ ಔಟ್ ಆದ್ರೂ ಕೂಡ PRC ತಂಡ ಮೇಘಾ 11 ಮೇಲೆ ಬಹುಶಃ ಒಂದು ಬಿರುಸಿನ ಆಟವನ್ನು ಆಡ್ತಾ ಇದೆ. ಅದು ಕೂಡ ಪ್ರತಿಷ್ಠಿತವಾಗಿರುವಂತಹ ಈ ಒಂದು ಟೂರ್ನಮೆಂಟಿನ ವಿಜಯಿ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಜೊತೆ RR ಫೌಂಡೇಶನ್ ಟ್ರೋಫಿಯನ್ನು ನೀಡಲಾಗ್ತದೆ. ಮತ್ತೆ ಚಾಂದು 4ನೇ ಓವರ್ 4ನೇ ಚೆಂಡು. ಈತನ ಮಧ್ಯೆ ವೈಟ್ ಬಾಲ್. ಮನುಷ್ಯ ಯಾವೆಲ್ಲ ಕಸರತ್ತುಗಳನ್ನು ಮಾಡಬಹುದು ಅನ್ನೋದನ್ನ ಬಹುಶಃ ಸಿದ್ದು ಸಾಂಗ್ಲಿ ಅವರ ಮುಖಾಂತರ ಕಲಿಬಹುದು. ಮತ್ತೆ ಚಾಂದಿ ಬಾರಿಸಿದ ಚೆಂಡು ಬಹಳಷ್ಟು ಉತ್ತಮರಿತ ಹೊಡೆತ. ಬಿಟಿ ರಾಜ ಲಾಂಗ್ ಆಫ್ ಆಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಈ 1 ಹೆಚ್ಚುವರಿ ಮುಖ್ಯ ತಳ ಮೊತ್ತ 54 ಓಟಗಳು. ಮೊದಲ 3 ಓವರ್ಗಳಲ್ಲೇ 40 ಓಟವನ್ನು ಪೇರಿಸಿತ್ತು ಕೂಡ ಬಿರುಸಿನ ಆರಂಭವನ್ನು ಕಂಡ PRCಯ ತಂಡ. ಇದಾದ ಬಳಿಕ 35ನೇ ವಾರ್ಡ್ ವಾರಿಯರ್ಸ್ ತಂಡ ಮತ್ತೊಂದೆಡೆಯಲ್ಲಿ ಅಲೈಟ್ ಈಗಲ್ಸಿನ ತಂಡವನ್ನು ಎದುರಿಸುತ್ತೆ. ಅಲೈಟ್ ಈಗಲ್ ಕೂಡ ಒಂದು ಡೇಂಜರಸ್ ತಂಡ. ಚಾಂದ್ ಅವರೇ ಸ್ವಲ್ಪ ಮುಳುವಾಗ್ತಾ ಇದೆ. ಮತ್ತೆ ಗೌಸಿ ಬಾರಿ ಆಟವನ್ನು ಆಡ್ತಾ ಇದ್ದಾರೆ. ಸ್ಲೋವರ್ ಫುಲ್ ಟಾಸ್, ಔಟ್ ರಜ್ ಅಂತ ಚೆಂಡು ಥರ್ಡ್ ಬಾಲ್ ಭಾಗದತ್ತ ಸಾಗಿತ್ತು, ಆದ್ರೆ ಓಟುಗಳು ಬರ್ತಾ ಇಲ್ಲ. 10 ದಿನಗಳ ಕಾಲ ಬಹುಶಃ ಇದುವರೆ ಕರ್ನಾಟಕದಲ್ಲಿ ಒಂದೇ ಒಂದು ತಂಡ 10 ದಿನಗಳ ಕಾರ್ಯಕ್ರಮ ನಡೆಸಿತು. ದಾವಣಗೆರೆ 11 ಕ್ರಿಕೆಟ್ ಕ್ಲಬ್ಬಿನ ಒಂದು ತಂಡ SS ಕಪ್ ಅನ್ನು ಇದರ 10 ದಿನ ನಡೆಸಿದ ಏಕಮಾತ್ರ ತಂಡವೂ ಕೂಡ. ಇಲ್ಲಿಗ RR ಫೌಂಡೇಶನ್ ಆ ಒಂದು ದಾಖಲೆಯನ್ನ ಸರಿಸಮ ಮಾಡ್ತಾ ಇದೆ. ಉತ್ತಮ ಹೊಡೆತ, ಕವರ್ ಪಾಯಿಂಟ್ ಭಾಗದಲ್ಲಿ ಗೌಸ ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ತನ್ನ ಮೊತ್ತ 4ನೇ ಓವರ್ ಮುಕ್ತಾಯ 55ಕ್ಕೆ 1. ಇನ್ನು 36 ಎಸೆತ, 52 ಓಟಗಳ ಅವಶ್ಯಕತೆ. 9 ವಿಕೆಟ್ಸ್ ಗಳನ್ನು ಉಳಿಸಿಕೊಂಡು ಆಡ್ತಾ ಇರುವಂತಹ ಈ ಒಂದು ತಂಡ
PRC ಒಂದು ಸುಭದ್ರ ಸ್ಥಿತಿಯನ್ನು ಪಡ್ಕೊಂಡ್ರು. ಆ ನಿಟ್ಟಲ್ಲಿ ಬಹಳ ಸಮಾಲೋಚನೆಗಳ ನಂತರ ಮೇಘಾ 11 ಮತ್ತವರು ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಶೋಯಿಬ್ ಎಂಟ್ರಿಯನ್ನು ಪಡ್ಕೊಂಡ್ರು. ಮೇಘಾ 11 ಮೇಲ್ನೋಟದ ಪರಿಸ್ಥಿತಿ ಸ್ವಲ್ಪ ಮಟ್ಟಿನ ಒತ್ತಡವನ್ನು ಕಂಡುಕೊಳ್ತಾ ಇದೆ. ಇವಾಗಲೇ ಬಿರುಸಿನ ಆಟವನ್ನು ಇಬ್ಬರು ಆಡ್ತಾ ಇರೋದ್ರಿಂದ ಕಂಪ್ಲೀಟ್ಲಿ ಪ್ರೆಷರ್ಗೆ ಸಿಲುಕ್ತಾ ಇರುವಂತಹ ಮೇಘಾ 11. ಐದನೇ ಓವರ್ಗಾಗಿ ಶೋಯಿಬ್ ಬೇಸಗಾರಿಕೆ ಭಾಗದಲ್ಲಿ ಈ ಬಾರಿ ಫುಲ್ ಟಾಸ್ ಚೆಂಡು ಒಂದು ಹಂತ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ವಿಜಯನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಟೂರ್ನಮೆಂಟ್ ಸಾಗ್ತಾ ಇದೆ. ಹಲೋ ಹಲೋ ಇದರ ಅಂಗಳ ಭಾಗದಲ್ಲಿ ಗೌಸ್ ಮುಖ್ಯವಾಗಿ ಬಾರಿ ಮಿಡ್ ವಿಕೆಟ್ ಅಲ್ಲಿ ಮತ್ತೊಂದು ಸಿಕ್ಸರ್ ಮೂಲಕ ನೋಡಿ ಇವರೇ ಡ್ಯಾನ್ಸಿಂಗ್ ಅಂಪೈರ್. ಆಗಿರುವಂತಹ ಚೆಂಡು ಮತ್ತೆ ಡಿಪಿಟ್ಗಳ ಭಾಗದಲ್ಲಿ ಗೌಸ್ ಮುಖ್ಯವಾಗಿ ಭರ್ಜರಿ ಸಿಕ್ಸರ್ ಕೂಡ. ಮಂಜು 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 ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸರಿ. ಒಂದು ಹಂತದಲ್ಲಿ BT ರಾಜ, ಇನ್ನೊಂದೆಡೆ ಗೌಸ್ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸ್ತಾ ಇದ್ದಾರೆ. 67ಕ್ಕೆ ಬಂದು ಇನ್ನು 40 ಓಟದ ಅವಶ್ಯಕತೆ. ಶೋಯಿಬ್ ಈ ಬಾರಿ ಎಸಂದ ಚೆಂಡು ಕೊನೆ ಹಂತದಲ್ಲಿ ವೈಟ್ ಬಾಲ್ ಅನ್ನುವಂತ ಸೂಚನೆ ಕೂಡ. ಮಧ್ಯಾಹ್ನ ಇವತ್ತು ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ RR ಫೌಂಡೇಶನ್ ಪರವಾಗಿ. ಮತ್ತೆ ಶೋಯಿಬ್ ಗೌಸ್ಗೆ ಸಂದ ಚೆಂಡು ಒಂದು ಹಂತದಲ್ಲಿ ಓಟ್ಗಳು ಬರ್ತಾ ಇಲ್ಲ. 68ಕ್ಕೆ ಬಂದು 5ನೇ ಓವರ್ ಚಾಲ್ತಿಯಲ್ಲಿದೆ. ಇನ್ನು 39 ಓಟದ ಅವಶ್ಯಕತೆ ಈ ಪಂದ್ಯಾಟ ಜಯಕ್ಕಾಗಿ. ಫೈನಲ್ ಸೇರ್ಪಡೆಗಾಗಿ PRC ಗ್ಲಾಡಿಯೇಟರ್ಸ್. ಈ ತರ್ಮದ ಗೌಸ್ಗೆ ಸಂದ ಈ ಒಂದು ಚೆಂಡು ಡೀಪ್ ವಿಕೆಟ್ ಭಾಗದಲ್ಲಿ ಮತ್ತೆ ಸಿಕ್ಸರ್ ಗೌಸ್ ಮುಖೇನ. ಎಂಜಾಯ್ ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ಹಿಂದೆ ಹಿಂದೆ ತಳಮೊತ್ತ 74ಕ್ಕೆ ಒಂದು 33 ಓಟದ ಅವಶ್ಯಕತೆ. ಬಹುಶಃ 31 ಎಸೆತ 33 ಓಟದ ಅವಶ್ಯಕತೆ. ಇಡೀ ಪಂದ್ಯದ ಚಿತ್ರಣ ಬಹುಶಃ ಪೀರಾ ಬೇಗನೆ ವಾಪಸ್ ಆದ್ರೂ ಕೂಡ ಒಂದೆಡೆ BT ಮಂಜ ಹಾಗೂ ಗೌಸ್ ಭರ್ಜರಿ ಆಟವನ್ನು ಆಡ್ತಾ ಇದ್ದಾರೆ. ಆ BT ರಾಜ ಮತ್ತೆ ಶೋಯಿಬ್ ಬಂದ್ರು ಎಸಗಾರಿಕೆ ಭಾಗದಲ್ಲಿ. 5ನೇ ಓವರ್ನ ಕೊನೆ ಒಂದು ಹಂತದಲ್ಲಿ ಓಟ್ಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವೂ ಕೂಡ 74ಕ್ಕೆ ಒಂದು 30 ಎಸೆತ 33 ಓಟದ ಅವಶ್ಯಕತೆ. ಅಣ್ಣ ಬೇಗ ಹೋಗಿ ಬರ್ಬೇಕು, ನೀರು ಕುಡಿಸೋರು ನಡ್ಕಂತ ಹೋಗ್ಬೇಡ್ರಿ, ಓಡೋಗ್ರಿ ಸ್ವಲ್ಪ.
ಬಾಲ್ ಅಂಪೈರ್ ಕೈ ಕೊಡು ರಾಜಾ. ಈ ಟೂರ್ನಮೆಂಟ್ ಅಲ್ಲಿ ಹಲವಾರು ದಾಖಲೆಗಳು ನಿರ್ಮಾಣವಾಗ್ತಾ ಇದ್ದ ಹಾಗೆ ಇವತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಇರ್ತದೆ. ಅಂತಿಮ ದಿನಕ್ಕೋಸ್ಕರ ಸಾಂಗ್ಲಿಯಿಂದ ಸಿದ್ದು ಅವರು ಬಂದಿದ್ರು. ನಮ್ಮ ಡ್ಯಾನ್ಸಿಂಗ್ ಅಂಪೈರ್ ಇವಾಗಲೇ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ ಕೂಡ. ರಾಜು 10 ಎಸೆಗಳಲ್ಲಿ ಇವಾಗಲೇ 25 ಓಟವನ್ನು ದಾಖಲಿಸಿ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ಗೌಸ್ 12 ಎಸೆತಗಳಲ್ಲಿ 29 ನಾಟ್ಔಟ್ ಇನ್ನಿಂಗ್ಸ್ ಅನ್ನು ಆಡ್ತಾ ಇದ್ದಾರೆ. 74ಕ್ಕೆ 1. ಇನ್ನು 30 ಎಸೆತ, 33 ಓಟದ ಅವಶ್ಯಕತೆ. 6ನೇ ಓವರ್ಗಾಗಿ ಇವಾಗ ಕಲಂದರ್ ಬರ್ತಾ ಇದ್ದಾರೆ ತಂಡದ ಪ್ರಮುಖ ಆಟಗಾರ ಮೇಘ ಇಲವನ್ನ ಪರವಾಗಿ. ಬಿಟಿ ರಾಜ ಆಟವನ್ನು ಆಡ್ತಾ ಇದ್ದಾರೆ. ಮೊದಲ ಪಂದ್ಯ ರೆಡಿ ಇರಬೇಕು. ಅಲೈಟಿಗಸ್ ಅಂಡ್ 35ನೇ ವಾರ್ಡ್ ವಾರಿಯರ್ಸ್ ಅಂಡ ಸೆಕೆಂಡ್ ಸೆಮಿಫೈನಲ್. ಆರನೇ ಓವರ್ ಮೊದಲ ಚೆಂಡು ಒಂದು ಹಂತದಲ್ಲಿ ಕೀಪಿಂಗ್ ಕೈ ಕೊಡ್ತಾ ಇದೆ. ತನ್ಮೂಲಕವಾಗಿ ಒಂದು ಓಟ, 2ನೇ ಓಟವನ್ನು ಕಾಣುವ ಪ್ರಯತ್ನ ಬಾರಿ ಗೌಸ್ ಮತ್ತು ರಾಜ 2 ಓಟವನ್ನು ಬೈ ಮೂಲಕ ಕ್ಲಿಯರ್ ಮಾಡಿದ್ರು. 76 ಓಟಗಳು ದಾಖಲಾಗ್ತಾ ಇದೆ. ಒಂದು ಅದ್ದೂರಿ ಪಂದ್ಯಕೂಟ, 10 ದಿನಗಳ ಕಾಲದ ಮ್ಯಾರಥಾನ್ RR ಪ್ರೀಮಿಯರ್ ಲೀಗ್ ಅಂತಿಮ ದಿನಕ್ಕೆ ಬರ್ತಾ ಇದೆ. ಬೆಳಗ್ಗಿನ ಅವಧಿಯಲ್ಲೇ ಬಹುಶಃ ವಿಜಯನಗರ ಕ್ರೀಡಾಂಗಣ ಪ್ರೇಕ್ಷಕರಿಂದ ತುಂಬಿ ತುಳುಕಾಡ್ತಾ ಇದೆ. ಹೌಸ್ಫುಲ್ ಕೂಡ ವಿಜಯನಗರ ಜಿಲ್ಲಾ ಕ್ರೀಡಾಂಗಣ. ಮತ್ತೆ ಕಲ್ಲು ಎಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು. ಈ ತನ್ಮದ ಕಲ್ಲು 2ನೇ ಬಾರಿಗೆ ಚೆಂಡು ಬಿಟಿ ರಾಜ ಮುಖ್ಯವಾಗಿ PRCಗೆ ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಮತ್ತು 82 ಬರಸಿಡಿಲಿನ ಸಿಕ್ಸರ್ ದಾಖಲಿಸಿರುವಂತ ಬಿಟಿ ರಾಜ. ಕಲ್ಲು ಎಸೆದಲ್ಲೂ ಕೂಡ ಒಟ್ಟುಗಳು ಬರ್ತಾ ಇದೆ. ಆ ನಿಟ್ಟಲ್ಲಿ 25 ಓಟಗಳ ಅವಶ್ಯಕತೆ. 28 ಎಸೆತಗಳು ಬಾಕಿ ಇದೆ. ಸೆಮಿಫೈನಲ್ ಮೇಲೆ ಸಂಪೂರ್ಣವಾಗಿರುವಂತಹ ಹಿಡಿತವನ್ನು ಪಡ್ಕೊಳ್ತಾ ಇರುವಂತಹ ತಂಡ PRC ಗ್ಲಾಡಿಯೇಟರ್ಸ್ ತಂಡ. 6ನೇ ಓವರ್ 3ನೇ ಚೆಂಡು ಮತ್ತೊಂದು ಅಗ್ರೆಸಿವ್ ಶಾಟ್ ಪಂದ್ಯದ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ರಾಜ ಮುಖೇನ. ಸೆಮಿಫೈನಲ್ ಸೋಲಿನತ್ತ ಸಾಗ್ತಾ ಇದೆ. ಎದುರಾಳಿಗಳ ಕೈ ಮೇಲಾಗ್ತಾ ಇದೆಯೂ ಕೂಡ. 89ಕ್ಕೆ 1. 18 ಓಟದ ಅವಶ್ಯಕತೆ. ಕಲ್ಲು ಈ ಬಾರಿ ಎಸೆದ ಚೆಂಡು ಕೂಡ ಮಿಡ್ ವಿಕೆಟ್ ಸ್ಕೋರ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿರುವಂತ ರಾಜ. സൂര്യനും ചന്ദ്രനും നയവനെ 94. ಇನ್ನು ಕೇವಲ 13 ಓಟದ ಅವಶ್ಯಕತೆ ಈ ಸೆಮಿಫೈನಲ್ ಜಯಕ್ಕಾಗಿ. ಒಂದು ನಂಬಲ ಸಾಧ್ಯ ರೀತಿಯ ಫಲಿತಾಂಶ ರಿಸಲ್ಟ್ ಬರ್ತದೆ. ವಿಜಯನಗರ ಮೈದಾನದ RR ಪ್ರೀಮಿಯರ್ ಲೀಗಿನ ಫಸ್ಟ್ ಸೆಮಿಫೈನಲ್ ವಿಜಯ ಪಥದತ್ತ ಮುನ್ನುಗ್ತಾ ಇರುವಂತಹ PRCಯ ತಂಡ ಮೊದಲ ತಂಡವಾಗಿ ಫೈನಲ್ ಸೇರುವ ಎಲ್ಲ ಅವಕಾಶಗಳು ಕೂಡ ಇದೆ. RR ಫೌಂಡೇಶನ್ ಆಶ್ರಯದಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ. ಆ ನಿಟ್ಟಲ್ಲಿ ಉತ್ತಮ ಹೊಡೆತ
ಫೈನಲ್ ಭಾಗದಲ್ಲಿ ಒಂದೆರಡು ಚೋರೆ ಸೇರ್ಬೇಡ ತನ್ಮೂಲಕವಾಗಿ ಎರಡನೇ ಓಟಗಳ ಪ್ರಯತ್ನ ಈ ಬಾರಿ 2 ಓಟಗಳ ಪೂರೈಕೆಯೂ ಕೂಡ ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇರುವಂತ ರಾಜ ಬಿಟಿ 96 ಮೊತ್ತ ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇದ್ದಾರೆ PRC ಅವರು. ಬ್ರೋ ಡ್ರೋನ್ ಇಲ್ಲಿದೆ. ಸುಲಭದ ಅವಕಾಶ ಇದೆ. ಅಂತಿಮ ಚೆಂಡು 4ನೇ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕಲ್ಲು. ಫಾಸ್ಟೆಸ್ಟ್ 50 ಅನ್ನು ದಾಖಲಿಸ್ತಾ ಇದ್ದಾನೆ ಬಾರಿ. ನಾಟ್ ಔಟ್ 55. ರಾಜ 15 ಎಸೆಗಳಲ್ಲಿ ಒಂದು 55 ಓಟವನ್ನು ದಾಖಲಿಸಿದ್ರು. RR ಪ್ರೀಮಿಯರ್ ಲೀಗಿನ ಫಾಸ್ಟೆಸ್ಟ್ 50 ಕೂಡ. ಆರು ಓವರ್ಗಳಲ್ಲಿ 102ಕ್ಕೆ 1. 5 ಓಟದ ಅವಶ್ಯಕತೆ ಜಯಕ್ಕಾಗಿ ಸೆಮಿಫೈನಲ್ ಸೋಲಿನತ್ತ ಮೇಘ 11 ಮುಂದಡಿಯನ್ನು ಇಡ್ತಾ ಇದೆ. 6 ಓವರ್ಗಳ 102. ಇದು ಬಹುಶಃ ವೈಭವ್ ಸೂರ್ಯವಂಶ ಇನ್ನಿಂಗ್ಸ್ಗಿಂತಲೂ ಬಿಗಿಲಾಗ್ತಾ ಇದೆ ಈ ಒಂದು ಆಟ. ಒಂದೆಡೆ ಗೌಸ್ ಮತ್ತೊಂದೆಡೆ ಬಿಟಿ ರಾಜ. ಮಹೇಶ್ ಬರ್ತಾ ಇದ್ದಾರೆ 24 ಎಸೆತ. 5 ಓಟದ ಅವಶ್ಯಕತೆ ಬಾರಿ ಗೌಸ್ ಮುಖ್ಯವಾಗಿ ಒಂದಷ್ಟು ವಿಕೆಟ್ಗಳನ್ನು ಭರ್ಜರಿ ಜಯ ದಾಖಲಿಸಿದ್ರು. ಪ್ಲೇಯರ್ಸ್ ಬಿಟ್ಟಿದ್ದಾರೆ, ಯಾರು ಪ್ಲೇಯರ್ಸ್ ಬಿಟ್ಟು ಡ್ರೆಸ್ ಆಗಿರೋಷ್ಟು ಹೋಗ್ಬೇಕು. ಎಲ್ಲರೂ ಹೊರಗೆ ಬರ್ರಿ. ಏ ತಮ್ಮ ಅವನ ಕಡೆ ಹೋಗ್ತಾನೆ ನೋಡೋಣ. ಏ ಪ್ಲೀಸ್ ಕಳಿಸಿರ್ಲಿ ಅವನ್ನ. ಅಣ್ಣ ಸೆಕೆಂಡ್ ಮಾಡ್ಕೊಳ್ಳಿ. ಸೆಕೆಂಡ್ ಮಾಡಿ ಎರಡು ತಂಡಗಳವರು. ಏ ರಾಜಾ ಶೇಕ್ ಹ್ಯಾಂಡ್ ಮಾಡಿ ಫಸ್ಟ್. ಯಾರೇ ಗೆಲ್ಲಿ ಯಾರೇ ಸೋಲಿ ಕ್ರೀಡಾ ಸ್ಫೂರ್ತಿ ಅನ್ನುವ ರೂಪದಲ್ಲಿ ಶೇಕ್ ಹ್ಯಾಂಡ್ ಮಾಡ್ಕೋಬೇಕು. ಸೆಮಿಫೈನಲ್ ಅಲ್ಲಿ ಸೋತ ತಂಡಕ್ಕೆ ಭಾಗವಹಿಸಿದ್ದಕ್ಕೋಸ್ಕರ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. RR ಫೌಂಡೇಶನ್ ಪರವಾಗಿ, ರಶ್ಮಿ ಮೇಡಮ್ ಅವರ ಪರವಾಗಿ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ. ಮತ್ತೊಂದೆಡೆಯಲ್ಲಿ PRC ನಂಬಲ ಸಾಧ್ಯ ರೀತಿಯ ಒಂದು ಫೈನಲ್ ಪ್ರವೇಶವನ್ನು ಮಾಡಿದ ತಂಡ. ಇಲ್ಲಿ ಎಲ್ಲರೂ ಹೊರಗೆ ಬರೋಣ. ಇಲ್ಲಿ ಒಂದೂರಪ್ಪಣ ಹೊರಗೆ ಬರ್ರಿ ಎಲ್ಲರೂ. ಅಣ್ಣ ಹೊರಗೆ ಬರ್ರಿ, ಮ್ಯಾನ್ ಆಫ್ ದ ಮ್ಯಾಚ್ ಕೊಡೋದಕ್ಕಿದೆ. ಹೊರಗೆ ಬರ್ರಿ, ಬೇಗ ಬೇಗ ಹೊರಗೆ ಬರಬೇಕು ಬಾಕಿ ಅವರೆಲ್ಲ.